ಲಾಸೇ ಇಲ್ದಿರೋ ಸ್ಟ್ರಾಟಜಿ ಕಂಡುಹಿಡಿಬೇಕು ಅನ್ನೋದು ಒಂದೊಂದು ಟ್ರೇಡರ್ದು ಆಸೆ. ಆ ಥರ ಒಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿ ಹೇಳ್ಕೊಟ್ರೆ ನೀವು ಫಾಲೋ ಮಾಡ್ತೀರಾ? ಅದೇನು ಸ್ಟ್ರಾಟಜಿ, ಅದ್ರ ಬಗ್ಗೆನೇ ಈ ವಿಡಿಯೋ ಡೀಟೇಲ್ ಆಗಿ ನೋಡೋಣ. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಆಲ್ ರೈಟ್ ಗೈಸ್, ಇವಾಗ ನಾವು ಲಾಸೇ ಇಲ್ದಿರೋ ಸ್ಟ್ರಾಟಜಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಳಗೆ ಬಂದಿದ್ದೀರಾ. ಸೊ ಇವಾಗ ಆ ಸ್ಟ್ರಾಟಜಿ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ವಿಡಿಯೋಲ್ ಕೂಡ ಹೇಳಿದ್ದೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಹಾಕ್ತೀನಿ ಅಂತ. ಅದ್ರ ಬಗ್ಗೆನೇ ಒಂದು ಮುಖ್ಯವಾದ ವಿಡಿಯೋ ಇದು. ಸೊ ಫುಲ್ ಆಗಿ ನೋಡಿ. ಡೆಫಿನೆಟ್ ಆಗಿ ನೀವೊಂದು ಟ್ರೇಡರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ರು ಸರಿ, ಇಲ್ಲ ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ರೂ ಸರಿ, ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್. ಫುಲ್ ಆಗಿ ನೋಡಿ. ರೈಟ್, ಇವಾಗ ನಾವು ಫಸ್ಟ್ ಥಿಂಗ್ ಲಾಸ್ ಇಲ್ಲದೆ ಮಾಡಬೇಕು. ಇದು ಬಂದು ನಾನು ತುಂಬ ಸೇಫ್ಟಿಯಾಗಿ ಮಾಡಬೇಕು. ಯಾಕಂದರೆ ನಾನೊಂದು ಹೊಸ ಟ್ರೇಡರು, ನನ್ನ ಹತ್ರ ಇರೋ ದುಡ್ಡು ನಾನು ಲಾಸ್ ಮಾಡಬಾರ್ದು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಒಂದು ಮಂತ್ರ ಥರ ನಾನು ಹೇಳ್ಕೊಡ್ತೀನಿ. ಇದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಏನು ಅಂತ ನೋಡಿದ್ರೆ, ಸೊ ಇದೇ ನಮ್ಮ ಸ್ಟ್ರಾಟಜಿ, ಲೂಸ್ ಟೈಮ್ ನಾಟ್ ಮನಿ. ಏನು ಸರ್ ನೀವು ಹೊಸದಾಗಿ ಉಲ್ಟಾ ಹೇಳ್ಕೊಡ್ತಾ ಇದ್ದೀರಾ? ಎಲ್ಲರೂ ನೋಡಿದ್ರೆ ಏನು ಹೇಳ್ತಾರೆ, ಟೈಮ್ ಹೋಗಿದ್ರೆ ಸಿಗಲ್ಲ, ಟೈಮ್ ಲಾಸ್ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಟೈಮ್ ಲಾಸ್ ಮಾಡ್ಕೊಳ್ಳಿ, ದುಡ್ಡು ಲಾಸ್ ಮಾಡಬೇಡಿ ಅಂತೀರಾ. ಇದಕ್ಕೆ ಇದು ಟ್ರೇಡಿಂಗಲ್ಲಿ ಇದು ಹೇಗೆ ಯೂಸ್ ಆಗುತ್ತೆ ಅಂತಲೇ ನಾನು ನಿಮಗೆ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಏನು ಅಂತ ನೋಡಿದ್ರೆ, ಜಸ್ಟ್ ಒಂದು ಸೆಕೆಂಡ್ ನೀವೇ ಇವಾಗ ನೀವು ಆಲ್ರೆಡಿ ಒಂದು ಹೊಸ ಟ್ರೇಡರ್ ಅಲ್ಲ, ಆಲ್ರೆಡಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಲಾಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಬಂದು ನೋಡಿ. ಒಂದು 6 months ಬ್ಯಾಕೋ ಇಲ್ಲ 1 year ಬ್ಯಾಕೋ ಮೇಜರ್ ಲಾಸ್ ಯಾವಾಗಾಯ್ತೋ ಆ ಲಾಸಲ್ಲಿ ಮಾತ್ರ ಇವಾಗ ನೀವು ಯೋಚನೆ ಮಾಡಿ ನೋಡಿ. ಏನಂದರೆ ಇವಾಗ ಒಂದು 1 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದೀರಾ ಅನ್ಕೊಳ್ಳಿ. ಸ್ವಲ್ಪ ಹಿಂದೆ ಬನ್ನಿ. ಇವಾಗ ಒಂದು 6 months ಮುಂಚೆ ನೀವು 1 ಲಕ್ಷ ಲಾಸ್ ಮಾಡಿದ್ದೀರಾ ಅಂದರೆ 1 lakh ಲಾಸ್ ಆಗೋದ್ರಿಂದ ಇಲ್ಲಿವರೆಗೂ ನೀವು 1 lakh ಅದು ತೆಗಿಯೋಕ್ಕಾಗಲಿಲ್ಲ ಅಂದರೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ಯೋಚನೆ ಮಾಡಿ ನೋಡಿ. ಕರೆಕ್ಟಾ? ಇವಾಗ 6 ತಿಂಗಳು ಬೇರೆ ಕಂಪ್ಲೀಟ್ ಆಯಿತು. ಇವಾಗ 6 ತಿಂಗಳು ಆದಮೇಲೆ ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಎಷ್ಟು ಯೂಸ್ಫುಲ್ ಆಗಿರ್ತಿತ್ತು. ಇವಾಗ ನಿಮಗೆ 6 ತಿಂಗಳು ಮುಖ್ಯನಾ ಇಲ್ಲ ದುಡ್ಡು ಮುಖ್ಯನಾ ಅಂದರೆ ತುಂಬಾ ಜನ ಆ ದುಡ್ಡು ಮುಖ್ಯ ಅಂತಾರೆ. ಯಾಕಂದ್ರೆ 6 ತಿಂಗಳು ಟೈಮ್ ಇದೆ, ಇನ್ನೊಂದು 6 ತಿಂಗಳು ಟೈಮ್ ಸಿಗುತ್ತೆ ನಿಮ್ಗೆ ಫ್ಯೂಚರಲ್ಲಿ. ಆದರೆ ಎಲ್ಲರಿಗೂ ಆ ಕಳ್ಕೊಂಡಿದ್ದ ಕಾಸು ವಾಪಸ್ ಬರುತ್ತೆ ಅಂದರೆ ಇಲ್ಲ. ಸೊ ಇಟ್ ಇಸ್ ಬೆಟರ್ ಟು ಲೂಸ್ ಟೈಮ್ ರಾದರ್ ದ್ಯಾನ್ ಮನಿ. ಈ ಮಾರ್ಕೆಟಲ್ಲಿ ಬೇರೆ ಬೇರೆ ಲೈಫ್ ಫಿಲಾಸಫೀಸ್ ಅಲ್ಲಿ ತುಂಬಾ ಜನ ಏನು ಹೇಳ್ತಾರೆ ಅಂದರೆ ಟೈಮ್ ಪ್ರೆಷಿಯಸ್ ಅಂತಾರೆ, ದುಡ್ಡಲ್ಲ. ನಾನು ಆ ಫಿಲಾಸಫಿಗೋ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಹೇಳ್ತಾ ಇಲ್ಲ. ಟ್ರೇಡ್ ಪರ್ಟಿಕ್ಯುಲರ್ ಆಗಿ ಟ್ರೇಡರ್ಗೆ ಒಂದು ಲಾಸ್ ಮಾಡಿರೋ ಒಂದು ರಿಟೇಲ್ ಟ್ರೇಡರ್ಗೆ ಇರೋ ವಿಷಯನ ಹೇಳ್ತಾ ಇರೋದು. ಲಾಸ್ ಮಾಡಿದ್ರೆ ಟೈಮ್ನ ಕಳ್ಕೊಳ್ಳಿ, ಬಟ್ ಕ್ಯಾಶ್ನ ಲಾಸ್ ಮಾಡ್ಕೊಬೇಡಿ. ಯಾಕೆಂದ್ರೆ ನಾನು ಇವಾಗ ಮಾತಾಡ್ತಾ ಇರೋದು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಬಗ್ಗೆನೋ ಇಲ್ಲ ದೊಡ್ಡ ಪ್ರೊಫೆಷನಲ್ ಟ್ರೇಡರ್ಸ್ ಬ್ಯಾಕಪ್ ಫಂಡ್ಸ್ ಇರೋರ ಬಗ್ಗೆ ಅಲ್ಲ. ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಟ್ರೇಡಿಂಗ್ ಮಾಡಿ ಎಕ್ಸ್ಟ್ರಾ ದುಡ್ಡು ಬೇಕು ಅನ್ಕೊಳ್ಳೋರು, ಅವ್ರ ಕೊನೆಗೆ ಲಾಸ್ ಮಾಡ್ಕೊಂಡಾಗ ಈ ಟ್ರೇಡಿಂಗ್ ಅಲ್ಲಿ ಮತ್ತೆ ಕಾಸು ಹಾಕಿ ಟ್ರೇಡ್ ಮಾಡಕ್ ದುಡ್ಡಿಲ್ಲ ಅಂತಾರೆ. ಅವ್ರಿಗೆ ಒಂದು ಮುಖ್ಯವಾದ ಅಡ್ವೈಸ್, ಇದೊಂದು ಮಂತ್ರ ತರಾನೇ ತಗೊಳ್ಳಿ, ಲೂಸ್ ಟೈಮ್ ನಾಟ್ ಮನಿ. ಇದು ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದೊಂದು ಕ್ಯಾಟಗರಿಯಾಗಿ ಡಿವೈಡ್ ಮಾಡೋಣ. ಒಂದು ಹೊಸ ಟ್ರೇಡರ್ ಆಗಿ ಬರುವಾಗ ಅವನ ಹತ್ರ ಎಷ್ಟು ಫಂಡ್ಸ್ ಇರುತ್ತೆ, ಇಲ್ಲ ಒಂದು ಹೊಸ ಟ್ರೇಡರ್ ಬರ್ತಾ ಇದ್ದಾರೆ ಅವ್ರ ಹತ್ರ ಫಂಡ್ಸ್ ಇದೆ ಅಂದ್ರೆ ಯಾವ ತರ ಟ್ರೇಡ್ ಮಾಡ್ಬೋದು. ಇವಾಗ ಬಂದು ನಮ್ ಟ್ರೇಡಿಂಗ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್ ಇದೆ ಅಲ್ವಾ. ಇವಾಗ ಒಂದು ಬಂದು ಸ್ಟಾಕ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು, ಇನ್ನೊಂದು ಫ್ಯೂಚರ್ ಅಂಡ್ ಆಪ್ಷನಲ್ ಟ್ರೇಡ್ ಮಾಡ್ಬೋದು, ಇಲ್ಲ ಮೂರನೇ ವಿಷಯ ಬಂದು ಇನ್ವೆಸ್ಟ್ಮೆಂಟ್ ತರ ಮಾಡ್ಬೋದು. ಇವಾಗ ಒಂದೊಂದು ಕ್ಯಾಟಗರಿಯಾಗಿ ಬರೋಣ. ಇವಾಗ ನಾವು ಲೆಟ್ಸ್ ಸೇ ಒಂದು ಸೈಡಲ್ಲಿ ಸ್ಟಾಕ್ಸ್ ಇದೆ, ಸೆಕೆಂಡ್ ಬಂದು ಯು ಹ್ಯಾವ್ F&O, ಅಂಡ್ ಥರ್ಡ್ ವಿ ಹ್ಯಾವ್ ಇನ್ವೆಸ್ಟಿಂಗ್. ಸೊ 3 ಟೈಪ್. ಇವಾಗ ನೀವು ಈ ಟ್ರೇಡಿಂಗ್ ಅಂತ ಒಳಗೆ ಬರುವಾಗ ಈ 3 ತರದಲ್ಲಿ ಯಾವ್ದಾದ್ರು ಒಂದರಲ್ಲಿ ಟ್ರೇಡ್ ಮಾಡ್ಬೋದು. ಒಂದು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು, ಇಲ್ಲ ಫ್ಯೂಚರ್ ಅಂಡ್ ಆಪ್ಷನ್ ಮಾಡ್ಬೋದು, ಇಲ್ಲ ಸ್ಟಾಕ್ಸ್ ಅಲ್ಲಿ ಏನ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಟೈಪ್. ಇವಾಗ ಇದು ಬಂದು ಏನೇನ್ ಸೆಗ್ಮೆಂಟ್ ಇದೆ ಅಂತ. ಎರಡನೇ ವಿಷಯ ಏನು ಅಂತ ನೋಡಿದ್ರೆ ಯಾವ್ಯಾವ ತರ ಟ್ರೇಡಿಂಗ್ ಮಾಡ್ಬೋದು ಅಂತ. ನಂಬರ್ 1 ಇಂಟ್ರಾಡೇ, ನಂಬರ್ 2 ಸ್ವಿಂಗ್ ಟ್ರೇಡ್. ರೈಟ್, ಇವಾಗ 2 ವಿಷಯ ಮಾಡ್ಬೋದು ನಾವು. ಒಂದು ಬಂದು ಇಂಟ್ರಾಡೇ ಮಾಡ್ಬೋದು, ಇಲ್ಲಾಂದ್ರೆ ಎರಡನೇ ವಿಷಯ ನಾವು ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಮೂರನೇ ವಿಷಯ ಏನು ಅಂತ ನೋಡಿದ್ರೆ ಇದು ಎಲ್ಲರಿಗೂ ಗೊತ್ತಿರೋ ಕಾಮನ್ ವಿಷಯ, ಇನ್ವೆಸ್ಟಿಂಗ್ ಮಾಡ್ಬೋದು. ಇವಾಗ ಇಂಟ್ರಾಡೇ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಆದರೆ ನನಗೆ ಲಾಸ್ ಬರಬಾರ್ದು. ನೀವೊಂದು ಹೊಸ ಟ್ರೇಡರ್ ಅನ್ಕೊಳ್ಳಿ, ಯು ಆರ್ ಅ ವೆರಿ ಬ್ರ್ಯಾಂಡ್ ನ್ಯೂ ಟ್ರೇಡರ್, ಇವಾಗಲೇ ಫಸ್ಟ್ ಟೈಮ್ ಒಳಗೆ ಬರ್ತಾ ಇದ್ದೀರಾ. ದೊಡ್ಡದಾಗಿ ನಿಮ್ಮ ಹತ್ರ ಫಂಡ್ಸ್ ಇಲ್ಲ ಸರ್, ಒಂದು 10,000 ರೂಪಾಯಿ ಇದೆ, ನಾನು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ, ದುಡ್ಡು ಹಾಕಿ ನೋಡೋಣ, ಈ ಟ್ರೇಡಿಂಗ್ ಅಲ್ಲಿ ಏನು ಅಂತ ಅರ್ಥ ಮಾಡ್ಕೊಬೇಕು ಅನ್ಕೊಂತಿದ್ದೆ, ಆದರೆ ನಂಗೆ ಲಾಸ್ ಬರಬಾರ್ದು, ನನಗೆ ಭಯ ಆಗತ್ತೆ ಅಂತ ಹೇಳಿದ್ರೆ ನೀವು ಬಂದು ಇಂಟ್ರಾಡೇನೆ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಮಾಡಿದ್ರಿ ಅಂದ್ರೆ
ಅವಾಗ ನಿಮಗೆ ಒಂದು ಆಪ್ಷನ್ ಇದೆ, ಅದೇನು ಅಂದ್ರೆ ಇಂಟ್ರಾಡೇ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಬಂದು ಟ್ರೇಡ್ ಮಾಡಿ. ಏನ್ ಸರ್ ಎಲ್ಲರೂ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಇಂಟ್ರಾಡೇ ಮಾಡಕ್ ಹೇಳ್ತಾರೆ, ನೀವು ನೋಡಿದ್ರೆ ಸ್ಟಾಕ್ಸ್ ಹೇಳ್ತಾ ಇದೀರ ಅಂದ್ರೆ ಲಾಸ್ ಬರ್ದೇ ಇರಬೇಕು ಅಂದ್ರೆ ಇಂಟ್ರಾಡೇ ಯಾವ್ದ್ರಲ್ಲಿ ಮಾಡಬೇಕು ಅಂದ್ರೆ ಸ್ಟಾಕ್ಸ್ ಅಲ್ಲೇ ಮಾಡಬೇಕು. ಇದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಫಸ್ಟ್ ರೂಲ್. ನೀವು ಇಂಟ್ರಾಡೇ ಮಾಡ್ತಾ ಇದ್ದೀರಾ, ಹೊಸ ಟ್ರೇಡರಾ, ಫಂಡ್ಸ್ ತುಂಬಾ ಲಿಮಿಟೆಡ್ ಆಗಿದೆಯಾ, ನೀವು ಮಾಡಬೇಕಾಗಿರೋದು ಸ್ಟಾಕ್ಸ್. ನೀವು ಸ್ಟಾಕ್ಸ್ ಅಲ್ಲಿ ಏನ್ ಮಾಡ್ತೀರಾ, ಇವಾಗ ನೀವು ಒಂದು ನ್ಯೂ ಟ್ರೇಡರ್. ಸೆಕೆಂಡ್ ಥಿಂಗ್, ಲೆಟ್ಸ್ ಸೇ ಯು ಹ್ಯಾವ್ ಓನ್ಲಿ ಒಂದು 20,000 ಮಾತ್ರ ಇದೆ ಅನ್ಕೊಳ್ಳಿ ಕ್ಯಾಪಿಟಲ್. ಥರ್ಡ್ ಥಿಂಗ್, ಯು ವಾಂಟ್ ಟು ಡೂ ಓನ್ಲಿ ಇಂಟ್ರಾಡೇ. ಅವಾಗ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಅಂದ್ರೆ ಯು ಆರ್ ಗೋಯಿಂಗ್ ಟು ಡೂ ಇಟ್ ಇನ್ ಸ್ಟಾಕ್ಸ್. ಇದು ಹೇಗೆ, ಅವಾಗ ನಾನು ಲಾಸ್ ಇಲ್ದೇನೆ ಇಂಟ್ರಾಡೇ ಸ್ಟಾಕ್ಸ್ ಅಲ್ಲಿ ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು. ಅದಕ್ಕೆ ಮುಖ್ಯವಾಗಿರೋ ರೂಲ್ ಏನು ಅಂತ ನೋಡಿದ್ರೆ, ಫೋರ್ತ್ ಥಿಂಗ್ ಇಸ್ ಇದೇನು ಅಂತ ನೋಡಿದ್ರೆ, ಮ್ಯಾಕ್ಸಿಮಮ್ 4 ಸ್ಟಾಕ್ ಮೇಲೆ ಟ್ರೇಡ್ ಮಾಡಬಾರ್ದು. ಯಾವ್ದಾದ್ರೂ ಫಸ್ಟ್ ನಿಮ್ ರೂಲ್ ನಂಬರ್ 1 ಏನು ಅಂದ್ರೆ, ನೀವು ಟ್ರೇಡಿಂಗ್ ಅನಲೈಸ್ ಮಾಡ್ಕೊಳ್ಳಿ. ನಾನು ಬಂದು ಮಾರ್ಕೆಟ್ಗೆ ಹೊಸದು, ನಂಗೆ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ. ಎರಡನೇದು, ನನ್ನ ಹತ್ರ 20,000 ಕ್ಯಾಪಿಟಲ್ ಇದೆ, ಐ ಆಮ್ ನಾಟ್ ರೆಡಿ ಟು ಲೂಸ್ ಇಟ್. ನನ್ನಿಂದ ಲಾಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಈ ಕ್ಯಾಪಿಟಲ್. ನಾನು ಅದನ್ನ ಪ್ಲೇ ಮಾಡಿ ನೋಡ್ಬೇಕು ಅಂತ ಇದ್ದೀನಿ. ಈ ಮಾರ್ಕೆಟ್ ಹೇಗಿದೆ, ಈ ಮಾರ್ಕೆಟ್ ಚೆನ್ನಾಗಿದೆಯಾ, ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಬರುತ್ತಾ, ಇದೆಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೀವು 20,000 ಕ್ಯಾಪಿಟಲ್ ಇಂದ ಒಳಗೆ ಬಂದಿದ್ದೀರಾ. ಮೂರನೇ ವಿಷಯ ಏನು ಅಂತ ನೋಡಿದ್ರೆ ಇಂಟ್ರಾಡೇ. ಇವಾಗ ನಾನು ಇಂಟ್ರಾಡೇನೆ ಮಾಡಬೇಕು, ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಮಾಡಕ್ ನಂಗೆ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೆ ನಾನು ಡೈಲಿ ಮಾಡೋ ತರ ನಾನು ಒಳಗೆ ಬರ್ತೀನಿ. ಇಂಟ್ರಾಡೇ ಮಾಡಬೇಕು ಅಂತ ನಂಗೆ ಆಸೆ ಇದೆ. ಅವಾಗ ನಿಮಗೆ ಮುಖ್ಯವಾದ ವಿಷಯ ಏನು ಅಂದ್ರೆ, ನಾನು ಹೇಳೋ ರೂಲು, ಫಸ್ಟ್ ಥಿಂಗ್, ನೆವರ್ ಟ್ರೇಡ್ ಮೋರ್ ದನ್ 4 ಸ್ಟಾಕ್ಸ್. ಇದೆಲ್ಲ ನೀವು ಹೇಳ್ಬಿಟ್ರಿ ಸರ್, ಈ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಿ, ಆದ್ರೆ ಇದನ್ನ ನಾನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೇಳಿದ್ರೆ, ಇವಾಗ ಇಂಟ್ರಾಡೇ ಅಂತ ಬರುವಾಗ ನೀವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ಬೇಕಂದ್ರೆ, ದ ಫಿಫ್ತ್ ಒನ್ ಇಸ್ ಯು ಆರ್ ಗೋಯಿಂಗ್ ಟು ಯೂಸ್ 5 or 15 minutes. ನಿಮ್ ಟೈಮ್ ಫ್ರೇಮ್ ಯಾವ್ದು ಯೂಸ್ ಮಾಡ್ತೀರಾ, 5 minutes ಇಲ್ಲ 15 minutes ಯೂಸ್ ಮಾಡ್ತೀರಾ. ಇದರಲ್ಲಿ ಏನೊಂದು ಕ್ಯಾಚ್ ಅಂದ್ರೆ, ನೀವು ಸ್ಟಾಕ್ಸ್ ಟ್ರೇಡ್ ಮಾಡೋದ್ರಿಂದ ನಿಮ್ಗೆ ಬೈ ಮಾತ್ರ ಮಾಡಕ್ಕಾಗೋದು. ಸೊ ನಿಮ್ಗೆ ಫಸ್ಟ್ ಥಿಂಗ್ ಅನಲೈಸ್ ಮಾಡ್ಬೇಕಾಗಿರೋದು ಏನು ಅಂತ ನೋಡಿದ್ರೆ, ಸರಿ ಇವಾಗ ನೀವು ಸ್ಟಾಕ್ಸ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿದಿರಲ್ವಾ, ಇವಾಗ ನಿಮಗೆ ಸೆಪರೇಟ್ ಆಗಿ ನಾನೊಂದು ಬರ್ದು ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್, ಲೈಕ್ ಇವಾಗ ನೀವು ಯು ಆರ್ ಅನ್ ಇಂಟ್ರಾಡೇ ಟ್ರೇಡರ್. ಸೊ ಇವಾಗ ಲಾಸ್ ಇಲ್ಲದೆ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ರೂಲು, ಸ್ಟಾಕ್ಸ್ನ ಚೂಸ್ ಮಾಡಿ. ನೆಕ್ಸ್ಟ್ ಬಂದು ಇಂಟ್ರಾಡೇ ಮಾಡ್ತಿದ್ದೀರಾ ಅಂದ್ರೆ ಸ್ಟಾಕ್ಸ್ ಬಂದು ಕಂಪಲ್ಸರಿ ಅಪ್ ಟ್ರೆಂಡ್ ಆಗಿರಬೇಕು. 4 ಸ್ಟಾಕ್ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾಕ್, ಸೆಕೆಂಡ್ ಅಪ್ ಟ್ರೆಂಡ್, ಮ್ಯಾಕ್ಸ್ ಬಂದು 4 ಸ್ಟಾಕ್ಸ್, ಫೋರ್ತ್ ಬಂದು 5 to 15 minutes. ಓಕೆ, ಇದೇ ನಿಮ್ ರೂಲು. ನೀವು ಇಂಟ್ರಾಡೇ ಮಾಡಬೇಕು ಅನ್ಕೊಂಡ್ರೆ ಹೊಸ ಟ್ರೇಡರ್ ಆಗಿ, ದಿಸ್ ಇಸ್ ಫಾರ್ ಎ ನ್ಯೂ ಟ್ರೇಡರ್ ವಿತ್ 20K ಕ್ಯಾಪಿಟಲ್ ಮಾಡಬೇಕು ಅಂದ್ರೆ ಇದನ್ನ ಮಾತ್ರ ಮಾಡಿದ್ರೆ ಸಾಕು. ಇದನ್ನ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನಂದ್ರೆ 5 to 15 minutes ಕ್ಯಾಂಡಲ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಚೆಕ್ ಮಾಡ್ಕೊಳ್ಳಿ. ಟ್ರೆಂಡ್ ಬಂದು ಅಪ್ ಟ್ರೆಂಡ್ ಆಗಿರ್ಬೇಕು, ಲಾಂಗ್ ಟರ್ಮ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಇರೋ ಸ್ಟಾಕ್ ಆಗಿರ್ಬೇಕು. ಇವಾಗ ಒಂದು ಡೈಲಿ ಚಾರ್ಟ್ ತಗೊಂಡು ಅನಲೈಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಒಂದು ಅಪ್ ಟ್ರೆಂಡ್ ಅಲ್ಲೇ ಇದೆ, ನೆಕ್ಸ್ಟ್ ಇನ್ನೊಂದು 10% 15% ಆ ಸ್ಟಾಕ್ ಏರತ್ತೆ ಅನ್ನೋ ಸ್ಟಾಕ್ ನ ನೀವು ಡಿಸೈಡ್ ಮಾಡಿ ಇಟ್ಕೊಂಡ್ರೆ, ಆ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ ಅಂತ ಒಂದು 4 ಸ್ಟಾಕ್ ಫಸ್ಟ್ ಏನ್ ಮಾಡಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ್ಮೇಲೆ 5 to 15 minutes ಬಂದ್ಬಿಡಿ. 15 minutes ಚಾರ್ಟ್ ಅಲ್ಲಿ ಯಾವಾಗೆಲ್ಲ ಮಾರ್ಕೆಟ್ ಅಪ್ ಟ್ರೆಂಡ್ ಆಗಿರೋ ಆಪರ್ಚುನಿಟಿ ಕೊಡ್ತಾ ಇದೆಯಾ, ಡೌನ್ ಟ್ರೆಂಡ್ ಅಲ್ಲ ಅಪ್ ಟ್ರೆಂಡ್. ಟ್ರೆಂಡ್ ಬಂದು 2 ಸೈಡ್ ಹೋಗುತ್ತೆ ಇಂಟ್ರಾಡೇಲಿ, ಆದ್ರೆ ಟ್ರೆಂಡ್ ಯಾವಾಗ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಅಪ್ ಟ್ರೆಂಡ್ ಅನ್ನೋದು ಏನು ಅಂತ ಟ್ರೆಂಡ್ ನೀವು ಫಸ್ಟ್ ಅನಲೈಸ್ ಮಾಡೋದು ಕಲ್ತ್ಕೊಬೇಕು. ಅದಾದ್ಮೇಲೆ 5 to 15 minutes ಅಲ್ಲಿ ಅಪ್ ಟ್ರೆಂಡ್ ಕನ್ಫರ್ಮ್ ಆದ್ಮೇಲೆ ಗೋ ಫಾರ್ ಅ ಬೈ. ಇವಾಗ ಬೈ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನೊಂದು, ನೀವು ಮ್ಯಾಕ್ಸಿಮಮ್ ಬಂದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಇಂಟ್ರಾಡೇಲಿ 5% ಪ್ರಾಫಿಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಂಟ್ರಾಡೇಲಿ ಮಾರ್ಕೆಟ್ ಬಂದು ಒಂದು 0.5 to 1% ಮಾತ್ರನೇ ವಾಲಂಟರಿ ಕೊಡುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ನೋಡಿದ್ರೆ ಒಂದು 0.4 0.5 ಇಂದ 1% ವರೆಗೂ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ವಿಲ್ ಬಿ ದೇರ್. ಅವಾಗ ನಿಮ್ ಟಾರ್ಗೆಟ್ ಏನಾಗಿರ್ಬೇಕು ಅಂದ್ರೆ 0.4 to 0.75 ಅದು ಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ನೀವು ಡಿವೈಡ್ ಮಾಡ್ಬೇಕಂದ್ರೆ ಟಾರ್ಗೆಟ್ 1 ಟಾರ್ಗೆಟ್ 2 ಅಂತ ನೀವು ಡಿವೈಡ್ ಮಾಡ್ಬೋದು. ಅವಾಗ ಒಂದು 0.4 ಬಂದು, ಇವಾಗ ನೀವು 100 ರೂಪಾಯಿ ಹಾಕ್ತಾ ಇದ್ದೀರಾ ಅಂದ್ರೆ, ಒಂದು 1000 rupees ಹಾಕ್ತಾ ಇದ್ದೀರಾ ಅಂದ್ರೆ, ಒಂದು 4 ರೂಪಾಯಿಂದ ಒಂದು 7 ರೂಪಾಯಿ ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗುತ್ತೆ ಅನ್ನೋದು ನಿಮ್ ಕ್ಯಾಲ್ಕುಲೇಷನ್ ಆಗಿರ್ಬೇಕು. ಇವಾಗ ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ ಅನಾಲಿಸಿಸ್ ಮುಂಚೆನೆ ಮಾಡಿಟ್ಕೊಬೇಕು. ಇವಾಗ ಮಾಡಿಟ್ಕೊಂಡ್ರೆ ಸ್ಟಾಕ್ಸ್ ಇಷ್ಟೇ ಮೂವ್ ಆಗುತ್ತೆ ಅಂತ ನೀವು ಫಿಕ್ಸ್ ಮಾಡಿ ಇಟ್ಕೊಬೇಕು. ಇದೆಲ್ಲ ಮಾಡಿಟ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, ಆ ಸ್ಟಾಕ್ಸ್ ನ ನಿಮ್ಮ ಹತ್ರ ಇರೋ ಫಂಡ್, ಇವಾಗ ಲೆಟ್ಸ್ ಸೇ ಇವಾಗ 20K ಇಟ್ಕೊಂಡಿದ್ದೀರಾ ಅಂದ್ರೆ ಅದರಲ್ಲಿ ಒಂದು 5K ಬಂದು ಆ ಸ್ಟಾಕ್ ನಂಬರ್ 1 ಓಕೆನಾ, ಅದರಲ್ಲಿ ಬೈ ಮಾಡ್ತೀರಾ ಇಂಟ್ರಾಡೇ ಹಾಕ್ಬಿಟ್ಟು.
ಬೈ ಮಾಡಿದ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ಒಂದು 4 ಪಾಯಿಂಟೋ ಇಲ್ಲ 5 ಪಾಯಿಂಟೋ ಇಲ್ಲ 6 ಪಾಯಿಂಟೋ ಬಂತು ಅಂದರೆ ಪ್ರಾಫಿಟ್ ಮಾಡಿಕೊಂಡು ಪ್ರಾಫಿಟ್ನ ನೀವು ಬುಕ್ ಮಾಡ್ತೀರಾ. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಬೈ ಮಾಡಿದೆ, ನನಗೆ ಕರೆಕ್ಟ್ ಆಗಿರೋ ಎಂಟ್ರಿ ಸಿಕ್ತು. ಇದಕ್ಕೆ ನೀವು ತುಂಬಾ ಟೆಕ್ನಿಕಲ್ಸ್ ಯೂಸ್ ಮಾಡಬೇಕು. ಟೆಕ್ನಿಕಲ್ ಆಗಿ ಅನಲೈಸ್ ಮಾಡಿ ಡಿಫ್ರೆಂಟ್ ಮೆಥಡಾಲಜೀಸ್ ಇದೆ. ಡಬಲ್ ಬಾಟಮ್ ಆಗಿರ್ಬೋದು, ಫಿಬ್ ಆಗಿರ್ಬೋದು, ಟ್ರೆಂಡ್ ಲೈನ್ ಆಗಿರ್ಬೋದು, ಚಾನಲ್ ಆಗಿರ್ಬೋದು, ಇಲ್ಲ ಪ್ಯಾಟರ್ನ್ಸ್, ಹೆಡ್ ಅಂಡ್ ಶೋಲ್ಡರ್ಸ್, ಈ ಥರ ತುಂಬಾ ವಿಷಯಗಳಿದೆ. ಇದರಲ್ಲಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಯೂಸ್ ಮಾಡಿ ಟ್ರೇಡ್ ತಗೊಂಡು ಆ ಟ್ರೇಡ್ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರೋ ಅವತ್ತಿರೋ ಪ್ರಾಫಿಟ್, ಇವಾಗ ನೀವು 5% ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವತ್ತಿಗೆ ಎಷ್ಟು ಸ್ವಿಂಗ್ ಆಗುತ್ತೋ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಕು. ಅದು ತಗೊಂಡಾಯ್ತು, ಅದು ನಿಮಗೆ ಪ್ರಾಫಿಟ್ ಕೊಡ್ತು ಅಂದ್ರೆ ಬುಕ್ ದ ಪ್ರಾಫಿಟ್, ಕಮ್ ಔಟ್ ಆಫ್ ದಿ ಮಾರ್ಕೆಟ್, ಯು ಮೇಡ್ ಇಂಟ್ರಾಡೇ ಪ್ರಾಫಿಟ್ಸ್, ಮುಗೀತು. ಇಲ್ಲ, ಒಂದು ವೇಳೆ ಸರ್ ಪ್ರಾಫಿಟ್ಸ್ ಬಂತು ಅಂದ್ರೆ ಓಕೆ, ಲಾಸ್ ಬಂತು ಅಂದ್ರೆ ಏನು ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ಲಿ ಈ 5K ವರ್ತ್ ಆಫ್ ಸ್ಟಾಕ್ಸ್ನ ಏನು ಮಾಡ್ತೀವಿ ಅಂದರೆ, ನೀವು ಆಲ್ರೆಡಿ ಏನು ಚೆಕ್ ಮಾಡಿದ್ದೀರಾ ಅಂದರೆ ಲಾಂಗ್ ಟೈಮಲ್ಲಿ ಅಪ್ ಟ್ರೆಂಡ್ ಅಂತ ಚೆಕ್ ಮಾಡಿದ್ದಾರೆ, ಹೇಗೋ ಮಾರ್ಕೆಟ್ ಮೇಲೆ ಬಂದೇ ಬರುತ್ತೆ ಅಂತ. ಫಾರ್ ಇನ್ಸ್ಟೆನ್ಸ್ ಲೆಟ್ಸ್ ಸೇ 1000 rupees ತೊಗೊತಾ ಇದ್ದೀರಾ ಅನ್ಕೊಳ್ಳಿ. 1000 rupees ಈಸ್ ಯೋರ್ ಬೈ ಏರಿಯಾ. 1000 rupees ಬಂದು ನಿಮ್ದು ಬೈ ಏರಿಯಾ ಅಂತ ಅನ್ಕೊಳ್ಳಿ. ನೀವು ಮಾರ್ಕೆಟ್ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಹತ್ರ 5 ಪಾಯಿಂಟ್ ಬಂತು, 10 ಪಾಯಿಂಟ್ ಬಂತು ಅಂದ್ರೆ ನೀವು ಕ್ಲೋಸ್ ಮಾಡ್ತೀರಾ. ಆದರೆ ಒಂದು ವೇಳೆ ಮಾರ್ಕೆಟ್ ವೆಂಟ್ ಫಾರ್ ಅ ಡೌನ್ ಸೈಡ್, ಕೆಳಗೆ ಹೋಯ್ತು ಅಂದ್ರೆ ಇವಾಗ ನೀವೇನು ಮಾಡಬೇಕಂದ್ರೆ ಈ 5000ನ ಬಂದು MIS ಟು ನಾರ್ಮಲ್ಗೆ ಕನ್ವರ್ಟ್ ಮಾಡಿಬಿಡ್ಬೇಕು. ಏನು ಮಾಡ್ತೀವಿ, ಹಾಗೆ ಇಂಟ್ರಾಡೇ ಮಾಡ್ತಿರೋದನ್ನ ಹಾಗೆ ಕನ್ವರ್ಟ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಕನ್ವರ್ಟ್ ಮಾಡಿಬಿಡ್ಬೇಕು. ಇವಾಗ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಯಾವ ಥರ ಒಂದು ಕರೆಕ್ಷನ್ ಆದರೂ ಒಂದು 15 minutesಲ್ಲಿ ಡೌನ್ ಟ್ರೆಂಡ್ ಆಗ್ತಾ ಇದೆ ಅಂದರೆ ಡೈಲಿಲಿ ನಮ್ಗಿನ್ನೂ ಓವರ್ ಆಲ್ ಏನು ಟ್ರೆಂಡು, ಅಪ್ ಟ್ರೆಂಡು. ಸೊ ಕರೆಕ್ಷನ್ ಏನೇ ಬಂದರೂ ಒಂದು 15 minutes ಬೇಸ್ಡ್ ಒಂದು ಕರೆಕ್ಷನ್ ಬಂತು ಅಂದರೆ 3 days 4 days ಮ್ಯಾಕ್ಸಿಮಮ್, ಒಂದು 1 week. ಇವಾಗ ಈ 1 week ಏನಾಯಿತು, ನಾನು 1000 rupees ತೊಗೊಂಡೆ, ಲೆಟ್ಸ್ ಸೇ ಇಟ್ ವೆಂಟ್ ಅಪ್ ಟು 950. ಏನು ಹೆದರ್ಕೊಂಬೇಡಿ, ಸ್ಟಾಕ್ ಆಗಿ ತಗೊಂಡು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿ. ಇದು ನಾರ್ಮಲ್ ಸ್ಟಾಕ್ನ CNCಲಿ ಏನು ಮಾಡಿ, ನಾರ್ಮಲ್ಲು CNC ಆಗಿ ಚೇಂಜ್ ಮಾಡಿ, ಕ್ಯಾರಿ ಫಾರ್ವರ್ಡ್ ಸ್ಟಾಕ್ಸ್ ಆಗಿ ಚೇಂಜ್ ಮಾಡಿ, ವೆಯ್ಟ್ ಮಾಡಿ. ಇವಾಗ ಈ ವೆಯ್ಟ್ ಮಾಡೋ ಒಂದು ವಿಷಯನೇ ಒಂದು ಮುಖ್ಯವಾದ ವಿಷಯ. ಯಾಕಂದರೆ ಇದು ಮತ್ತೆ 950ಇಂದ 1005 ಅಲ್ಲ 1010 ಬರುವಾಗ ನಾವೇನು ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಅವಾಗ ಈ ಗ್ಯಾಪಲ್ಲಿ ನನಗೇನು ಲಾಸ್ ಅಂದರೆ ಐ ಲಾಸ್ಟ್ ಮನಿ, ನಾಟ್ ಕ್ಯಾಶ್. ಇವಾಗ ನೀವು ಯೋಚನೆ ಮಾಡಿ ನೋಡಿ, ಇದಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಆದಾಗಲೇ ಹೇಳಿದೆ, ನೀವು ಯೋಚನೆ ಮಾಡಿ ನೋಡಿ, ಒಂದು 6 ತಿಂಗಳು ಮುಂಚೆ ಒಂದು 50,000 ಲಾಸ್ ಆಯಿತು, 1 ಲಕ್ಷ ಲಾಸ್ ಆಯಿತು. ಇವತ್ತು 6 ತಿಂಗಳಾದ್ಮೇಲೆ ನನ್ನ ಹತ್ರ ಆ 1 ಲಕ್ಷ ಇತ್ತು ಅಂದರೆ ನಾನು ಇವಾಗ ಇನ್ನೂ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದೀನಿ. ಮಾರ್ಕೆಟಲ್ಲಿ ತುಂಬಾ ವಿಷಯ ಕಲ್ತ್ಕೊಂಡು 6 ತಿಂಗಳಲ್ಲಿ ನಾನು ಲಾಸ್ ಮಾಡ್ಕೊಂಡಿರೋ ಕ್ಯಾಪಿಟಲ್ಲು. ಆದರೆ ನನ್ನ ನಾಲೆಜ್ ಬಂದು ಇಷ್ಟು ದೂರ ನಾನು ತಂದಿದ್ದೀನಿ. ಆದರೆ ಇವಾಗ ನನ್ನ ಹತ್ರ 1 ಲಕ್ಷ ರೂಪಾಯಿ ಇಲ್ಲ. ಇವಾಗ ಮಾತ್ರ ನನ್ನ ಹತ್ರ 1 ಲಕ್ಷ ಇದ್ದಿದ್ರೆ ನಾನು ಎಷ್ಟೋ ಮಾಡ್ತಿದ್ದೆ ಗೊತ್ತಾ. ಯೋಚನೆ ಮಾಡ್ತೀವಾ ಇಲ್ವಾ? ಅವ್ನು ಯೋಚನೆ ಮಾಡಿ ನೋಡಿ. ಟೈಮ್ನ ವೇಸ್ಟ್ ಮಾಡಿ, ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಇವತ್ತು 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದ್ದಿದ್ರೆ, ಇವಾಗ ನಿಮ್ಮ ನಾಲೆಜ್ ಇಷ್ಟು ದಿವಸ ನೀವು ಗ್ಯಾದರ್ ಮಾಡಿರೋ ನಾಲೆಜ್ ಇತ್ತು ಅಂದರೆ ಯೂಸ್ ಮಾಡಿ ಪ್ರಾಫಿಟ್ ಮಾಡ್ಬೋದಿತ್ತು. ಆದರೆ ಆ ದುಡ್ಡು ಲಾಸ್ ಮಾಡ್ಕೊಂಡಿರೋದ್ರಿಂದ ಸಮಸ್ಯೆ. ಇವಾಗ ನಾನು ಹೇಳೋ ಸ್ಟ್ರಾಟಜಿಲಿ ಏನಾಗ್ತಿತ್ತು, ಕೆಳಗೆ ಬಂತಾ ಡೈಲಿ ಇಂಟ್ರಾಡೇನೇ ಮಾಡ್ತಾ ಇದ್ದೀರಾ, ಪ್ರಾಫಿಟ್ ಬಂತು ಅಂದರೆ ಅವತ್ತೇ ಕ್ಲೋಸ್. ಪ್ರಾಫಿಟ್ ಬರಲಿಲ್ಲ ಅಂದರೆ ಹಾಗೆ ಅದನ್ನು ಚೇಂಜ್ ಮಾಡಿ ಸ್ಟಾಕ್ ಆಗಿ ತೊಗೊಂಡು ಇಟ್ಕೊತೀವಿ, CNCಲಿ ಹಾಕಿ ಡೆಲಿವರಿ ತೊಗೊಂಡ್ಬಿಡ್ತೀವಿ. ತೊಗೊಂಡು ಯಾವಾಗ ಮತ್ತೆ ಮಾರ್ಕೆಟ್ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ನಾನು ಬಂದು ಈ ಸ್ಟಾಕ್ನ 1000 rupees ತೊಗೊಂಡೆ, 1005 1010ಗೆ ಕೊಟ್ಬಿಡೋಣ. ಯಾವತ್ತು ಮತ್ತೆ ಅದು 1 ವಾರ 10 ದಿವಸ ಇಲ್ಲ 1 ತಿಂಗಳು ಬೇಕಂದ್ರೆ ಆಗಲಿ, ತಪ್ಪಿಲ್ವಲ್ಲ. ನಾನು ಅದೇ ಹೇಳಿದ್ನಲ್ಲ, 6 ತಿಂಗಳೊಳಗೆ 6 ತಿಂಗಳಾದ್ಮೇಲೆ 1 ಲಕ್ಷ ಹಾಕ್ಬಿಟ್ಟು ಕೆಳಗೆ ಲಾಸ್ ಆಗೋ ಬದಲು ಕೆಳಗೆ ಹೋಗಿ ಮತ್ತೆ 6 ತಿಂಗಳಾದ್ಮೇಲೆ ಆ 1 ಲಕ್ಷ ನಿಮ್ಮ ಕೈಗೆ ಬಂದ್ರು ಅಂದರೆ ದುಡ್ಡು ವಾಪಸ್ ಬಂತಲ್ವಾ, ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸರಿ, ನಾನು ಲಾಸ್ ಮಾಡಿದೆ, ಆದರೆ ಲಾಸ್ ಮಾಡಿದ್ರೆಲ್ಲ ರಿಕವರ್ ಮಾಡಿಬಿಟ್ಟೆ ಅಂತ. ಅದು ರಿಕವರಿ ಮಾಡ್ಕೊಳಕ್ಕಾಗದೆ ಕಾಸು ಕಂಪ್ಲೀಟಾಗಿ ಹೋಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಲೂಸ್ ಟೈಮ್ ನಾಟ್ ಮನಿ. ಇದನ್ನು ಕರೆಕ್ಟಾಗಿ ನಿಮ್ಮ ಮೈಂಡಲ್ಲಿ ತಗೊಳ್ಳಿ. ಇವಾಗ ನಾನು ಹೇಳಕ್ ಬಂದಿದ್ದು ನಿಮ್ಗೆ ಅರ್ಥ ಆಯ್ತಾ? ಲಾಸ್ ಅನ್ನೋದು ಟೈಮ್ ಲಾಸ್ ಆದರೂ ಪರವಾಗಿಲ್ಲ, ಅದು ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಇದು ಅರ್ಥ ಆಯ್ತು ಅಂದರೆ ಕೆಳಗೆ ಕಮೆಂಟ್ ಮಾಡಿ, ಲೂಸ್ ಟೈಮ್ ನಾಟ್ ಮನಿ ಅಂತ. ಅವಾಗ ನಿಮಗೆ ಅರ್ಥ ಆಯ್ತು ಅಂತ ನಾನು ಅರ್ಥ ಮಾಡ್ಕೋತೀನಿ, ರೈಟ್? ಅವಾಗ CNCಲಿ ಕನ್ವರ್ಟ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಮಾರ್ಕೆಟ್ ಮತ್ತೆ ನಮಗೆ ಮತ್ತೆ ಯಾವಾಗ ನಾವು ಹಾಕಿದ ಪ್ರೈಸಿಗೆ ಬರುತ್ತೋ ಅವಾಗ ಕ್ಲೋಸ್ ಮಾಡಿಬಿಡ್ತೀವಿ. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ 20Kನ 4 ಸ್ಟಾಕ್ಸಲ್ಲಿ ಡಿವೈಡ್ ಮಾಡ್ತೀವಿ. ಇವಾಗ 4 ಸ್ಟಾಕ್ ಅಂತ ಯಾಕೆ ನಾನು ಹೇಳ್ತೀನಿ ಅಂದರೆ, ಯು ಆರ್ ಗೋಯಿಂಗ್ ಟು ಅನಲೈಸ್ ದಿ ಕ್ಯಾರೆಕ್ಟರ್. ಒಂದು 4 ಸ್ಟಾಕ್ ನೀವು ರೆಗ್ಯುಲರ್ ಆಗಿ ಮಾಡ್ತಾನೆ ಇರುವಾಗ ಅದರ ಅಪ್ಸ್ ಆ್ಯಂಡ್ ಡೌನ್ಸ್, ನ್ಯೂಕ್ ಆ್ಯಂಡ್ ಕಾರ್ನರ್ ಹಿಂಗೆಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಸ್ಟಾಕ್ ಬಂದು ಈ ಥರನೇ ಮೂವ್ ಆಗುತ್ತೆ, ಇದು ಇಷ್ಟೊಂದು ಇಳಿತು ಅಂದರೆ ಇಷ್ಟು % ಮೇಲೆ ಇರುತ್ತೆ, ಇದು ಏರಕ್ಕೆ ಇಷ್ಟು ದಿನ ಆಗುತ್ತೆ. ಇದನ್ನೇನಂತೀವಿ ಅಂದರೆ ಕ್ಯಾರೆಕ್ಟರ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅವಾಗ ಆ ಕ್ಯಾರೆಕ್ಟರ್ಸ್ ಡೈಲಿ ಒಂದೊಂದು ವಿಷಯನೇ ನೋಡ್ತಾನೆ ಇದ್ರೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆದಮೇಲೆ ಅದು ಏನು, ಅದು ಹೇಗೆ, ಅದೆಲ್ಲ ನಿಮಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ಅನಾಲಿಸಿಸ್ ಫುಲ್ಲಾಗಿ ನೀವು ಒಳಗೆ ತೊಗೊಂಡ್ಮೇಲೆ ಏನಾಗುತ್ತೆ ಅಂದರೆ, ಓಕೆ ಇದು ಕಮ್ಮಿ ಆಯ್ತಾ, ಇದೇನಿಲ್ಲಪ್ಪ, ಹಾಗೆ ನಾನು ಇದನ್ನು CNCಗೆ ಚೇಂಜ್ ಮಾಡಿಬಿಡ್ತೀನಿ, ಇನ್ನೊಂದು 10 ದಿವಸದಲ್ಲಿ ರಿಕವರ್ ಆಗಿಬಿಡುತ್ತೆ. ಇದು ರೆಗ್ಯುಲರ್ ಆಗಿ ಆಗುತ್ತಾನೆ. ಒಂದು ಸ್ಟೇಜಿಗೆ ಮೇಲೆ ನಿಮ್ಗೆ ಅರ್ಥ ಆಗಕ್ಕೆ ಶುರು ಆಗ್ಬಿಡುತ್ತೆ. ಇವಾಗ ನೀವು ಹೊಸ ಟ್ರೇಡರ್,
ಲಾಸ್ ಮಾಡಬಾರ್ದು ಅಂತ ಬರ್ತೀರಾ, ಆದ್ರೆ ಲಾಸ್ ಆದ್ರೆ ವೇಸ್ಟ್ ಆಗ್ಬಿಡುತ್ತೆ. ನೀವು ಬೇಕಾಗಿಲ್ಲದೆ ತೊಗೊಂಡೋಗಿ ಇಂಟ್ರಾಡೇ ಮಾಡಬೇಕು ಅಂತ ಎಲ್ಲರೂ ಆಪ್ಷನ್ಸ್ ಫ್ಯೂಚರೇ ಮೈಂಡ್ಗೆ ಫಸ್ಟ್ ಬರೋದು. ಕಾಸ್ಟ್ ಕಮ್ಮಿ ಆಯ್ತು ಅಂದ್ರೆ ಆಪ್ಷನ್ ಮಾಡಿ, ಕಾಸ್ಟ್ ಜಾಸ್ತಿ ಇತ್ತು ಅಂದ್ರೆ ಫ್ಯೂಚರ್ ಮಾಡಿ, ಇಂಟ್ರಾಡೇ ಮಾಡಿ. ನೋ, ನ್ಯೂ ಟ್ರೇಡರ್ ಇಂಟ್ರಾಡೇ ಮಾಡಬೇಕು ಅನ್ಕೊಂಡ್ರೆ ನೀವು ಮಾಡಬೇಕಾಗಿರೋ ಸ್ಟಾಕು F&O ಪಕ್ಕದಲ್ಲಿ ಹೋಗ್ಲೇಬೇಡಿ. F&O ಯಾರು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಫಸ್ಟ್ ಕಾನ್ಸೆಪ್ಟ್, ಯು ಆರ್ ರೆಡಿ ಟು ಲೂಸ್ ಟೈಮ್ ನಾಟ್ ಮನಿ. ಅವಾಗ ಏನ್ ಮಾಡ್ತೀರಾ? ಫಸ್ಟ್ ಕಾನ್ಸೆಪ್ಟ್ ಪ್ರಕಾರ ರಿಸ್ಕ್ ಮ್ಯಾನೇಜ್ಮೆಂಟ್ ಅದು ಹೇಗೆ ಅಂತ ಅರ್ಥ ಆಯ್ತಾ? 20K ಇದೆ, 4 ಸ್ಟಾಕ್ ಆಗಿ ಡಿವೈಡ್ ಮಾಡಿದ್ವಿ, 4 ಸ್ಟಾಕ್ ತಗೊಂಡ್ವಿ, 1 ಸ್ಟಾಕ್ ಬೈ ಮಾಡಿದ್ವಿ, ಪ್ರಾಫಿಟ್ ಬಂತು ಅಂದ್ರೆ ಅವತ್ತೇ ಕ್ಲೋಸ್. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ? ಒಂದು 0.4 ಇಂದ 0.75% ಮ್ಯಾಕ್ಸಿಮಮ್. ಅವತ್ತದು 2% ಹೋಯ್ತು, 3% ಹೋಯ್ತು ಅಂದ್ರೆ ಯೋಚನೆ ಮಾಡಬೇಡಿ, ಮಾರ್ಕೆಟ್ ಎಲ್ಲೂ ಹೋಗಲ್ಲ. ನಾವು ತಕ್ಷಣ ಅದ್ರ ಹಿಂದೆ ಹೋಗಿ ಇಟ್ಕೊಂಡು ಪ್ರಾಫಿಟ್ ಮಾಡಬೇಕು ಅನ್ಕೊಂಡು ಬಂದಿದ್ದೆಲ್ಲ ಲಾಸ್ ಮಾಡ್ಕೊಬಾರ್ದು. ಸೊ ಒಂದ್ ದಿನಕ್ಕೆ 0.4 to 0.7% ಮೇಲೆ ಇರ್ತು ಅಂದ್ರೆ ಇಂಟ್ರಾಡೇಗೆ ವೆಲ್ ಅಂಡ್ ಗುಡ್ ಪ್ರಾಫಿಟ್ಸ್. ಆ ಜಾಗದಲ್ಲಿ ಹಾಕದೆ ಪ್ರಾಫಿಟ್ ಬಂತು, ಕ್ಲೋಸ್ ಮಾಡಿದೆ, ಆಚೆ ಬಂದೆ. ಅರ್ಥ ಆಯ್ತಾ? ಈ ತರ ಮಾಡಿದ್ರೆ ಇಂಟ್ರಾಡೇ ಅಲ್ಲಿ ಸ್ಟಾಕ್ಸ್ ನ ಸೇಫ್ ಆಗಿ ಮಾಡಬಹುದು. ಇದು ರೂಲ್ ನಂಬರ್ 1 ಫಾರ್ ಇಂಟ್ರಾಡೇ ಟ್ರೇಡರ್ಸ್ ಹೂ ಆರ್ ನ್ಯೂ ಟು ಮಾರ್ಕೆಟ್. ಎರಡನೇದು ನೋಡೋಣ. ಸೊ ನೆಕ್ಸ್ಟ್ F&O ಸ್ವಿಂಗ್ ಟ್ರೇಡಿಂಗ್ ನೋಡುವಾಗ ಒಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಯಾವ ವಿಡಿಯೋಲು ಇದನ್ನ ಕೇಳಿಲ್ಲ. ಏನು ಅಂದ್ರೆ ಈ ವಿಡಿಯೋ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ಏನಂದ್ರೆ ನಮ್ಮ ಟ್ರೇಡ್ ಅಚೀವರ್ಸ್ ಫ್ಯಾಮಿಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ. ನಿಮಗೆ ಲಾಸ್ ಇಲ್ಲದೆ ಮಾಡಬೇಕು ಅಂತಾನೆ ನಂದು ಮುಖ್ಯವಾದ ಏಮ್ ಆಗಿರೋದು. ರಿಟೇಲ್ ಟ್ರೇಡರ್ ಪ್ರಾಫಿಟಬಲ್ ಆಗಿರ್ಬೇಕು, ಸೇಫ್ ಆಗಿರ್ಬೇಕು ಅಂತಾನೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ನಾನು ಒಂದು ಪ್ರಾಪರ್ ಆಗಿ ಹೇಗೆ ಮಾಡಬೇಕು ಅಂತಾನೆ ಈ ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ F&O ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂದ್ರೆ, ಆದಷ್ಟು ಇವಾಗ ನಾನು ಹೇಗೆ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೊತ್ತಿರೋರು ಯಾರಾದ್ರು ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಈ ವಿಡಿಯೋನ ನೀವು ದಯವಿಟ್ಟು ಶೇರ್ ಮಾಡಿ. ಅದು ಶೇರ್ ಮಾಡಿ ಅವ್ರಿಗೆ ಹೇಳಿ, ಅವ್ರಿಗೆ ಲಾಸ್ ಇಲ್ಲದೆ ಸೇಫ್ ಆಗಿ ಮಾಡೋದಕ್ಕೆ ಇದೊಂದು ಸ್ಟ್ರಾಟಜಿ ಇದೆ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ ನೀವು ಟ್ರೇಡ್ ಮಾಡಿ. ಇವಾಗ ಲಾಸ್ ಅಲ್ಲಿ ಇದ್ರು ಈ ಸ್ಟ್ರಾಟಜಿನ ಯೂಸ್ ಮಾಡಿ. ಸ್ವಲ್ಪ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ದುಡ್ಡು ವೇಸ್ಟ್ ಮಾಡದೆ ಆಚೆ ಬರೋದಕ್ಕೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಶೇರ್ ಮಾಡಿ. ಅವ್ರನ್ನೂ ಇದರಿಂದ ಕಾಪಾಡಿ. ಇಟ್ ವಿಲ್ ಬಿ ಬೆಟರ್ ಅಂಡ್ ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ಅದು ನನ್ನ ಸ್ಮಾಲ್ ರಿಕ್ವೆಸ್ಟ್. ಇವಾಗ ನೆಕ್ಸ್ಟ್ ನಾವು F&O ಹೋಗಿ ನೋಡೋಣ. ಸೊ ಇವಾಗ ನಾವು ಬಂದು ಇಂಟ್ರಾಡೇಗೆ ಹೇಗೆ ಅಂತ ನೋಡಿದ್ವಿ. ಸೆಕೆಂಡ್ ವಿಷಯ ನಾವೇನ್ ನೋಡ್ತೀವಿ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು. ಯಾಕಂದ್ರೆ ನನಗೆ ಈ ಡೈಲಿ ಟ್ರೇಡ್ ಎಲ್ಲ ಮಾಡಕ್ ಆಗಲ್ಲ ಸರ್. ನಾನು ತಗೊಂಡ್ರೆ ನಾನೊಂದು ಆಫೀಸ್ ಗೋವರ್, ನನ್ನ ಹತ್ರ ಒಂದು ರೀಸನಬಲ್ ಕ್ಯಾಪಿಟಲ್ ಇದೆ, ನನ್ನ ಹತ್ರ ಒಂದು 3 to 5 lakhs ವರೆಗೂ ನಾನು ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಆದರೆ ನನಗೆ ಡೈಲಿ ಟ್ರೇಡ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ನಾನು ಟ್ರೇಡ್ ಹಾಕಿದ್ರೆ ಮಿನಿಮಮ್ ಒಂದು 10 days, ಒಂದು 1 week ಒನ್ಸ್ ನೋಡ್ಬೋದು. ಅದು ಬಂದು ಕ್ಲೋಸ್ ಮಾಡಿ ಪ್ರಾಫಿಟ್ ಮಾಡೋ ಥರ ಇರಬೇಕು. ಇಲ್ಲ 1 monthಗೆ 1 trade 2 trade ಇಷ್ಟೇ ತೊಗೊಳಕ್ಕಾಗೋದು ನನ್ನ ಕೈಲಿ. ಇದಕ್ಕೆ ಬೇಕಾಗಿರೋ ಥರ ಅದನ್ನ ಐಡಿಯಾ ಇದೆಯಾ ಅಂದ್ರೆ ಖಂಡಿತ ಇದೆ. ಅವಾಗ ನೀವೇನ್ ಯೂಸ್ ಮಾಡ್ಬೋದು ಅಂದ್ರೆ, ಯು ಕ್ಯಾನ್ ಗೋ ಫಾರ್ F&O ಟ್ರೇಡಿಂಗ್. ಇವಾಗ ನೀವು ಹೊಸ ಟ್ರೇಡರ್ ಆಗಿದ್ದೀರಾ ಅಂತಾನೆ ಇಟ್ಕೊಳ್ಳಿ. ಲೆಟ್ಸ್ ಸೇ ವಿ ಆರ್ ಅಗೇನ್ ಗೋಯಿಂಗ್ ಫಾರ್ ನ್ಯೂ ಟ್ರೇಡರ್. ಇವಾಗ ನೀವು ನ್ಯೂ ಟ್ರೇಡರೇ. ಸೊ ನಾರ್ಮಲ್ ಆಗಿ ಏನ್ ಹೇಳ್ತಾರೆ, ನ್ಯೂ ಟ್ರೇಡರ್ಸ್ F&O ಪಕ್ಕದಲ್ಲಿ ಬರಲೇಬಾರ್ದು ಅಂತಾರೆ. ಅದು ನಿಜವಾಗ್ಲೂ ಕರೆಕ್ಟೇ. ನೀವು ಹೊಸಬ್ರಾಗಿದ್ರೆ F&O ಪಕ್ಕದಲ್ಲಿ ಬರಬೇಡಿ. ಆದ್ರೆ ನಾನು ಹೇಳ್ಕೊಟ್ಟಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಲ್ ಇಟ್ಕೊಂಡು ಮಾಡೋದಕ್ಕೆ ನಿಮ್ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದ್ರೆ ನೀವು ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ಫಂಡ್ ಇರಬೇಕು. ಫಂಡ್ ಎಷ್ಟಿರಬೇಕು ಅಂದ್ರೆ ಮಿನಿಮಮ್ 3 to 5 lakhs. ನಿಮ್ಮ ಹತ್ರ ಒಂದು 3 to 5 lakhs ಫಂಡ್ ಇಟ್ಟಿದ್ದೀರಾ ಅಂದ್ರೆ ನಾನು ಹೇಳೋ ಈ ಸ್ಟ್ರಾಟಜಿ ಫಾಲೋ ಮಾಡ್ಬೋದು. ಈ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಮತ್ತೆ ನಿಮಗೆ ಏನು ಅಂದ್ರೆ ಯು ಲೂಸ್ ಟೈಮ್ ನಾಟ್ ಮನಿ. ಇದು ಯಾರು ಯೂಸ್ ಆಗತ್ತೆ ಅಂದ್ರೆ, ಮುಖ್ಯವಾಗಿ ನೆಕ್ಸ್ಟ್ ಈ ತರ ಇಟ್ಕೊಳ್ಳಿ. ನಾನೊಂದು 3 ಲಕ್ಷ ಇಟ್ಟಿದ್ದೀನಿ, ಇಲ್ಲ ಒಂದು 5 lakhs ಇಟ್ಟಿದ್ದೀನಿ. ನಾನೊಂದು ಸ್ಟಾಕ್ ನ ತಗೊಂಡು ಹಾಕಿಡ್ತೀನಿ ಅಂದ್ರೆ ನೀವು ಯಾಕೆ ಬರೀ ಸ್ಟಾಕ್ ನ ಮಾತ್ರ ಹಾಕಿಡ್ಬೇಕು? ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಆ ಸ್ಟಾಕ್ ಹಾಗೆ ಇರುತ್ತೆ. 5 ಲಕ್ಷ ರೂಪಾಯಿ ಸ್ಟಾಕ್ ಮಾತ್ರ ನೀವು ಪ್ಲೇ ಮಾಡಕ್ಕಾಗೋದು. ನಂತರ ಇರೋ ಪರ್ಸನ್ಸ್ ಎಲ್ಲ ನನ್ನ ಹತ್ರ ಇರೋ ಫಂಡ್ ನ ಬಂದು ಐ ಟ್ರೈ ಟು ಯುಟಿಲೈಸ್ ಇಟ್ ಟು ದ ಮ್ಯಾಕ್ಸ್ ಸ್ಕೋರ್. ಎಷ್ಟಕ್ಕೆ ಎಷ್ಟಾಗುತ್ತೋ ನಾನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡೋಕ್ಕಾಗುತ್ತೋ ಆ ತರ ನಾನು ಯೂಸ್ ಮಾಡ್ತೀನಿ. ಅವಾಗ ನಾನು ನಾರ್ಮಲ್ ಆಗಿ ನನ್ನ ಸ್ಟೈಲ್ ಆಫ್ ಟ್ರೇಡಿಂಗ್ ಹೇಗಿರುತ್ತೆ ಅಂತ ನೋಡಿದ್ರೆ, ನನ್ನ ಹತ್ರ ಏನ್ ಫಂಡ್ಸ್ ಇದೆಯೋ ಆ ಫಂಡ್ಸ್ ಅಲ್ಲಿ ನಾನು ಫಸ್ಟ್ ಸ್ಟಾಕ್ ತಗೊಂಡ್ಬಿಡ್ತೀನಿ. ತಗೊಂಡು ಹಾಗೆ ಪ್ಲೆಜ್ ಮಾಡ್ತೀನಿ. ಪ್ಲೆಜ್ ಮಾಡಿ ನಿಮ್ಗೆ ಏನ್ ಕೊಡ್ತಾರೆ, ಮಾರ್ಜಿನ್ ಕೊಡ್ತಾರೆ. ಆ ಮಾರ್ಜಿನ್ ಇಟ್ಕೊಂಡು ಮತ್ತೆ ನಾನು F&O ಟ್ರೇಡಿಂಗ್ ಮಾಡ್ತೀನಿ. ಸೊ ಈ 3 to 5 lakhs ನೀವೇನ್ ಮಾಡ್ಬೋದು ಅಂದ್ರೆ, ಫಸ್ಟ್ ಹೋಗಿ ಯಾವ್ದನ್ನ ಸ್ಟಾಕ್ಸ್ ತಗೊಳ್ಳಿ, ಪ್ಲೆಜ್ ಮಾಡಿ. ಯಾವ್ದಾನ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಬೈ ಟ್ರೆಂಡ್ ಅಲ್ಲಿ ಇರಬೇಕು, ಇಲ್ಲ ಡಿವಿಡೆಂಡ್ ಲೀಡಿಂಗ್ ಸ್ಟಾಕ್ ಬೇಕು. ಸ್ಟಾಕ್ ಅಲ್ಲಿ ಯಾವ್ದು ಸಮಸ್ಯೆ ಬರಬಾರ್ದು. ನಾನು ಇದನ್ನ ಮಾರ್ಜಿನ್ಗೋಸ್ಕರ ಯೂಸ್ ಮಾಡ್ತಿದ್ದೀನಿ. ಅಂದ್ರೆ ಮಾರ್ಜಿನ್ ಒಂದು ಸ್ಟಾಕ್ ಸ್ಟೇಬಲ್ ಆಗಿರೋ ಸ್ಟಾಕ್, ಫಾರ್ ಎಕ್ಸಾಂಪಲ್ ITC ಇದೆ, ಇನ್ನ ಈ ತರ ಸ್ಟಾಕ್ಸ್ ಇದೆ ಗೊತ್ತಾ, ಅದು ದಟ್ ಈಸ್ ಓನ್ಲಿ ಫಾರ್ ಡಿವಿಡೆಂಡ್ಸ್. ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಸ್ಟಾಗ್ನೇಟ್ ಆಗಿದ್ರು ಡಿವಿಡೆಂಡ್ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತಾರೆ. ಸ್ಟಾಕ್ ಜಾಸ್ತಿ ಫ್ಲಕ್ಚುಯೇಷನ್ ಇಲ್ಲದೆ ಪ್ರಾಪರ್ ಆಗಿರುತ್ತೆ. ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಮೇಲೋಗಿರೋದ್ ಬಗ್ಗೆ ಹೇಳ್ತಿಲ್ಲ, ಬಟ್ ಒಂದು ಸ್ಟ್ಯಾಂಡರ್ಡ್ ಆಗಿರೋ ಸ್ಟಾಕ್, ಆ ತರ ಸ್ಟಾಕ್ ತಗೊಂತ ಇದೀರಾ ಅಂದ್ರೆ ಅದನ್ನ ತಗೊಂಡು ಅದನ್ನ ನೀವು ಏನ್ ಮಾಡಬಹುದು, ಮಾರ್ಜಿನಲ್ ಪ್ಲೆಜ್ ಮಾಡಬಹುದು. ಸೊ ಬೈಯಿಂಗ್ ಸ್ಟಾಕ್ಸ್ ಅಂಡ್ ಪ್ಲೆಜ್. ಇವಾಗ ಹೇಗಂದ್ರೆ ಇದ್ರಲ್ಲಿ ನೀವು ಎಷ್ಟು ಪ್ಲೆಜ್ ಮಾಡಬೇಕು ಅಂತ ನೋಡಿದ್ರೆ 3 to 5 lakhs ಅಂದ್ರೆ, ಇವಾಗ ನಿಮ್ಮ ಹತ್ರ 5 lakhs ಇದೆ ಅನ್ಕೊಳ್ಳಿ, ಒಂದು 3.5 lakhsಗೆ ನೀವೇನ್ ಮಾಡ್ಬೋದು, ಸ್ಟಾಕ್ಸ್ ನ ತಗೊಂಡು ಪ್ಲೆಜ್ ಮಾಡ್ಕೋಬಹುದು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 1 lakh ನಿಮಗೆ ಕ್ಯಾಶ್ ಆಗಿರ್ಬೇಕು ಟ್ರೇಡಿಂಗ್ಗೋಸ್ಕರ.
ಸೊ 3 to 4 lakhs ವರೆಗೂ ನೀವೇನು ಮಾಡ್ಕೊಳ್ಳಿ, ಪ್ಲೆಜ್ ಮಾಡ್ಕೊಳ್ಳಿ. 1 lakh ಬಂದು ಏನು ಮಾಡಿ, 1 lakh ಬಂದು ಕ್ಯಾಶ್ ಆಗಿ ಇಟ್ಕೊಬೋದು ಟ್ರೇಡಿಂಗ್ ಅಕೌಂಟಲ್ಲಿ. ಇವಾಗ ನೀವೇನು ಮಾಡ್ತೀರಾ ಅಂದರೆ, ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಟ್ರೇಡ್. ನೀವು ಇವಾಗ ಹೇಗೆ ಟ್ರೇಡ್ ಮಾಡ್ತೀರಾ ಅಂದರೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತೀರಾ. ಓಕೆ, ನಾವು ಮತ್ತೆ ಹೊಸ ಪೇಜಿಗೆ ಬಂದ್ಬಿಡೋಣ. ಇವಾಗ ಲೆಟ್ಸ್ ಸೇ ನೌ ವಿ ಆರ್ ಗೋಯಿಂಗ್ ಫಾರ್ ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗಲ್ಲಿ ನಂಬರ್ 1 ನಾವೇನು ಮಾಡ್ತೀವಿ ಅಂದರೆ, ಮುಂಚೆನೇ ಹೇಳಿದ 3 to ಲೆಟ್ಸ್ ಸೇ 5 lakhs ಅಂತಾನೆ ರೌಂಡ್ ಆಫ್ ಇಟ್ಕೊಳ್ಳೋಣಲ್ಲ. 5 lakhs ಅಲ್ಲಿ 4 lakhs ಏನು ಮಾಡ್ತಾ ಇದ್ದೀರಾ, ಪ್ಲೆಡ್ಜಿಂಗ್, ಆ್ಯಂಡ್ 1 lakh ಇನ್ ಕ್ಯಾಶ್ ಆಗಿ ಇಟ್ಕೊಂಡಿದ್ದೀರಾ. ಟ್ರೇಡಿಂಗ್ ಅಕೌಂಟಲ್ಲಿ ಕ್ಯಾಶ್ ಮಾರ್ಜಿನ್ ಆಗಿ ಯೂಸ್ ಮಾಡ್ತಿದ್ದೀರಾ. 4 lakhs ಮಾರ್ಜಿನ್ ತೊಗೊಂಡ್ರಿ, ಅದು ಹೇರ್ ಕಟ್ ಹೋಗಿ ಎಷ್ಟು ಬರುತ್ತೋ ಅಷ್ಟು ಮಾರ್ಜಿನ್ ಬರುತ್ತೆ. ಒಂದು 1 lakh ಬಂದು ಕ್ಯಾಶ್ ನೀವೇನು ಮಾಡ್ತೀರಾ, ಟ್ರೇಡಿಂಗ್ ಅಕೌಂಟಲ್ಲಿ ಇಟ್ಟಿದ್ದೀರಾ ಟ್ರೇಡ್ ಮಾಡೋದಕ್ಕೆ. ಇವಾಗ ನೀವು ಇದನ್ನ ಹೇಗೆ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇವಾಗ ಎರಡನೇ ವಿಷಯ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಯು ಆರ್ ಗೋಯಿಂಗ್ ಟು ಟೇಕ್ ಅ ಟ್ರೇಡ್. ನೀವು ಇವಾಗ ಫ್ಯೂಚರ್ಸ್ ಅಲ್ಲಿ ಹೋಗಿ ಟ್ರೇಡ್ ಮಾಡ್ತಾ ಇದ್ದೀರಿ. ಇವಾಗ ಯಾವುದೋ ಒಂದು ಸ್ಟಾಕ್ ತಗೊಂತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ರಿಲಯನ್ಸ್ ಅಂತಾನೆ ಇಟ್ಕೊಳ್ಳೋಣ. ಇವಾಗ ರಿಲಯನ್ಸ್ ಬಂದು ಒಂದು ಲಾಟ್ ಎಷ್ಟು ಅಂದರೆ 500 rupees. ಒಂದು ಲಾಟ್ ವ್ಯಾಲ್ಯೂ ಎಷ್ಟು ಅಂತ ನೋಡಿದ್ರೆ 500. ರಿಲಯನ್ಸ್ ಆಲ್ಮೋಸ್ಟ್ 1300 rupees, 1370 ಆರ್ ಸಮಥಿಂಗ್, ಐ ಥಿಂಕ್ 1300 ಆ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ಇದನ್ನ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಳ್ಳೋಣ. ಇವಾಗ 1370 ನೀವು ಇವಾಗ ಸ್ಟಾಕ್ ಆಗಿ ತಗೊಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು ಹತ್ತತ್ರ ಎಷ್ಟು ಖರ್ಚು ಮಾಡಬೇಕು ಅಂದರೆ, ಒಂದು ಹೇಗೆ ನೋಡಿದ್ರು ಒಂದು 6 to 7 lakhs ಹತ್ರ ಬರುತ್ತೆ. ಸೊ ಹತ್ತತ್ರ 6 ರಿಂದ 7 ಲಕ್ಷ ರೂಪಾಯಿ ಇದ್ರೇನೆ ನೀವು 500 ಕ್ವಾಂಟಿಟಿ ಒಂದು ಲಾಟ್ ಫ್ಯೂಚರ್ಸ್ ಅಲ್ಲಿ ತಗೊಂಡು ನೀವು ಡೈರೆಕ್ಟ್ ಆಗಿ ಸ್ಟಾಕ್ ಆಗಿ ತಗೊಬೇಕಂದ್ರೆ ಹತ್ತತ್ರ 6 to 7 lakhs ಸ್ಪೆಂಡ್ ಮಾಡಬೇಕು. ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ, ನಾನು ಫ್ಯೂಚರ್ಸ್ ಅಲ್ಲಿ ಪ್ರಾಫಿಟಬಲ್ ಆಗಿ ಪ್ಲೇ ಮಾಡೋದು ಅನ್ನೋದೇ ಕಾನ್ಸೆಪ್ಟ್. ಇವಾಗ ಏನ್ ಮಾಡ್ತೀರಾ, 500 ಕ್ವಾಂಟಿಟಿ 1 ಲಾಟ್ ಫ್ಯೂಚರ್ ಅಲ್ಲಿ ಕೊಂಡ್ಕೊಂಡಿದ್ದೀರಾ. ಇವಾಗ ತಗೊಂಡ್ಮೇಲೆ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಮೋರ್ ದೆನ್ 5%. ಸರ್ ಏನ್ ಸರ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಾಟಜಿ ಲಾಸೇ ಇಲ್ಲ ಅಂದ್ರೆ ಇವಾಗ 5% ಲಾಸ್ ಬರ್ತೀನಿ. ಅದಕ್ಕೂ ಹೇಗೆ ಆ ಲಾಸ್ನ ಮತ್ತೆ ಲಾಸ್ ಇಲ್ದೇನೆ ಮಾಡ್ಬೋದು ಅಂತ. ಇವಾಗ ಫಸ್ಟ್ ಕಾನ್ಸೆಪ್ಟ್ ಏನು ಅಂತ ನೋಡಿದ್ರೆ, ಲೆಟ್ಸ್ ಸೇ ಇವಾಗ ಇನ್ನೊಂದು ಪೇಜ್ ಹೊಟ್ಟೋಗೋಣ. ಓಕೆ, ಇವಾಗ ಏನು ಮಾಡೋಣ ಅಂದರೆ, ಲೆಟ್ಸ್ ಸೇ 1350 ಅಂತ ಇಟ್ಕೊಳ್ಳೋಣಲ್ಲ. ಇದು ಬಂದು ಒಂದು ಮ್ಯಾಕ್ಸ್ 5% ಡ್ರಾ ಡೌನ್. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೋ ಅಪ್. ಮಾರ್ಕೆಟ್ ಬಂದು ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಲೆಟ್ಸ್ ಸೇ ಒಂದು 5 to 10% ನೀವು ಮೇಲ್ ಹೋಗುತ್ತೆ ಅಂತ. ಆದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಮೋರ್ ದೆನ್ 5%. ಅವಾಗ ಏನ್ ಮಾಡ್ಬೋದು ಅಂದ್ರೆ 1350 ಅಂದ್ರೆ ನಾವು ಬೆಸ್ಟ್ ಚಾರ್ಟ್ ಅಲ್ಲಿ ನೋಡ್ಬಿಡೋಣ. ಇದು ರಿಲಯನ್ಸ್ ಚಾರ್ಟ್ ತಗೊಳ್ಳೋಣ. 1300 ಅಲ್ಲಿ ರಿಲಯನ್ಸ್ ಟ್ರೇಡ್ ಆಗ್ತಾ ಇದೆ. ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಇದನ್ನ ನಾನು ಅನಲೈಸ್ ಮಾಡ್ತಾ ಇಲ್ಲ, ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ನಾಳೆ ಇದನ್ನ ನೋಡ್ಬಿಟ್ಟು ನೀವು ಟ್ರೇಡ್ ಮಾಡಕ್ ಶುರು ಮಾಡಬೇಡಿ. ಒಂದು ಅನಾಲಿಸಿಸ್ ಜಸ್ಟ್ ಫಾರ್ ಎಕ್ಸಾಂಪಲ್ ಯೂಸ್ ಮಾಡ್ತಾ ಇರೋ ಚಾರ್ಟ್. ಸರಿ, ಇವಾಗ ಮಾರ್ಕೆಟ್ ಬಂದು 1311 ಅಲ್ಲಿ ಇದೆ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಹೇಳಿದ ಬೈ ಅಂತ ಡಿಸೈಡ್ ಮಾಡಿದ್ವಿ ಅನ್ಕೊಳ್ಳಿ. ಇವಾಗ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ಬಂದು ಒಂದು 1400 ಇಲ್ಲ 1450 ವರೆಗೂ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗುತ್ತೆ ಅನ್ನೋದೇ ನನ್ನ ಎಕ್ಸ್ಪೆಕ್ಟೇಷನ್. ಅವಾಗ ನಾನು ಹೋಗಿ 7 ಲಕ್ಷ ರೂಪಾಯಿ ಕೊಟ್ಟು ನಾನು ಒಂದು ಸ್ಟಾಕ್ನ ತಗೊಳ್ಳೋ ಬದಲು ಫ್ಯೂಚರ್ಸ್ ಅಲ್ಲಿ ಬರೀ ಒಂದು 1.25 ರಿಂದ 1.5 ಲಕ್ಷ ಇದ್ರೆ ಸಾಕು. ನಾನು ಬಂದು ಏನ್ ಮಾಡ್ಬೋದು, ಆ 7 ಲಕ್ಷ ವರ್ತ್ ಆಫ್ ಸ್ಟಾಕ್ಸ್ನ ತಗೊಂಡಿಟ್ಕೊಬೋದು. ಆ ಸ್ಟಾಕ್ಸ್ ತಗೊಂಡ್ಬಿಟ್ನಾ, ಇವಾಗ ನೆಕ್ಸ್ಟ್ ಸ್ಟಾಕ್ ತಗೊಂಡ್ಮೇಲೆ 5% ನಾನು ಹೇಳಿದ ಮ್ಯಾಕ್ಸ್ ಟು ಮ್ಯಾಕ್ಸ್ 5% ವಿ ಆರ್ ರೆಡಿ ಟು ಲೂಸ್. ಅವಾಗ 5% ಹಾಕೊಂಡ್ರೆ ಎಷ್ಟು ಬರುತ್ತೆ, 5% ಅಂದ್ರೆ 1240. ಸೊ ಅವರ್ ಥಿಂಗ್ ಇಸ್ 1240. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಈ 1240 ಬಂದು ಸ್ಟಾಪ್ ಲಾಸ್ ಹಾಕಿದ್ರೆ ಏನಾಗುತ್ತೆ, ಫ್ಯೂಚರ್ಸ್ ಅಲ್ಲಿ 500 ತಗೊಂತಾ ಇದ್ದೀರಾ. ಸೊ ಹತ್ತತ್ರ ಮಾರ್ಕೆಟ್ ಬಂದು ಒಂದು 70 ಪಾಯಿಂಟ್ಸ್ ಕೆಳಗೆ ಬಂತು ಅಂದ್ರೆ ನನಗೆ ಲಾಸ್ ಎಷ್ಟಾಗತ್ತೆ, 35,000 ರೂಪಾಯಿ ನನಗೆ ಲಾಸ್ ಆಗುತ್ತೆ. ಕರೆಕ್ಟಾ? ಅವಾಗ ನನಗೆ ಸುಮ್ಮನೆ ಏನಾಗತ್ತೆ, ಇವಾಗ 5% ಕೆಳಗೆ ಬಂತು ಅಂದ್ರೆ ಐ ವಿಲ್ ಬಿ ಲೂಸಿಂಗ್ 35,000 ಮೈನಸ್ ಆಗ್ಬಿಡತ್ತೆ ಲಾಸ್. ಆದ್ರೆ ನನಗೆ ಈ ಲಾಸು ಬರೋದು ಇಷ್ಟ ಇಲ್ಲ. ಯಾಕೆಂದ್ರೆ ನಾವು ಹೇಳಿದ ತರ ಕ್ಯಾಶ್ ಕರೆಕ್ಟಾಗಿ ಇಟ್ಕೊಬೇಕು, ಸ್ಟ್ರಾಟಜಿ ಪ್ರಾಪರ್ ಆಗಿ ಯೂಸ್ ಮಾಡಿ ಲಾಸ್ ಇಲ್ದೇನೆ ಟ್ರೇಡ್ ಮಾಡಬೇಕು. ಟೈಮ್ ಬೇಕಂದ್ರೆ ಲೂಸ್ ಆಗ್ಬೋದು, ಆದ್ರೆ ಈ ಕ್ಯಾಶ್ ನ ಲೂಸ್ ಮಾಡಲೇಬಾರ್ದು. ಸೊ ಅದಕ್ಕೋಸ್ಕರನೇ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತೀವಿ. ಈ 5% ನಾವು ಬಂದು ಏನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಯೂಸ್ ಪ್ರೊಟೆಕ್ಟಿವ್ ಪುಟ್. ಆ ಪ್ರೊಟೆಕ್ಟಿವ್ ಪುಟ್ ಈ ಆಪ್ಷನ್ ಸ್ಟ್ರಾಟಜೀಸ್ ಅಲ್ಲಿ ಒನ್ ಆಫ್ ದಿ ಸ್ಟ್ರಾಟಜಿ ಪ್ರೊಟೆಕ್ಟಿವ್ ಕಾಲ್ಸ್, ಪ್ರೊಟೆಕ್ಟಿವ್ ಪುಟ್ಸ್ ಅಂತೀವಿ. ನೀವೇನ್ ಮಾಡಿ ಅಂದ್ರೆ 1240 ಪುಟ್ ಆಪ್ಷನ್ ನ ಬಂದು ತಗೊಂಡಿಟ್ಕೊಂತೀರಾ. ಇವಾಗ ಒಂದು ಲಾಟ್ ಫ್ಯೂಚರ್ ಅಲ್ಲಿ ಬೈ ಮಾಡಿದೀರಾ, 1240 ಪುಟ್ ಆಪ್ಷನ್ ಏನ್ ಮಾಡ್ತೀರಾ, ಬೈ ಮಾಡಿದೀರಾ. ಇವಾಗ 1240 ಪುಟ್ ಆಪ್ಷನ್ ವ್ಯಾಲ್ಯೂ ಎಷ್ಟು ಅಂತ ನೋಡೋಣ. 1240 ಪುಟ್ ಆಪ್ಷನ್ ವ್ಯಾಲ್ಯೂ ಬಂದು ಅರೌಂಡ್ 4 rupees 70 paisa. ಸೊ ಹತ್ತತ್ರ ಬರೀ 4 ರೂಪಾಯಿ 70 ಪೈಸಾ. ಹತ್ತತ್ರ
₹5 ಅಂತ ಇಟ್ಕೊಳ್ಳಿ, ರೌಂಡ್ ಆಫ್. ಇವಾಗ 1240 ಪುಟ್ ಆಪ್ಷನ್. ಇವಾಗ ಇದನ್ನ ನೋಡ್ಬಿಡೋಣ. ಇವಾಗ ಏನ್ ಮಾಡ್ತಾ ಇದೀವಿ, ಇವಾಗ ಇದು ಬಂದು 1240. ಇವಾಗ 1240 ಮಾರ್ಕೆಟ್ ಬರುವಾಗ ಏನಾಗುತ್ತೆ ಅಂದ್ರೆ ನನಗೆ ₹35,000 ಲಾಸ್. ಆದ್ರೆ ನಾನು ಏನ್ ಮಾಡಿದೀನಿ, ₹5 ಕೊಟ್ಟು ಪುಟ್ ಆಪ್ಷನ್ ತಗೊಂಡಿದ್ದೀನಿ. ಇವಾಗ ನನಗೆ ಮ್ಯಾಕ್ಸ್ ಏನಾಗುತ್ತೆ ಅಂದ್ರೆ ಈ 35,000 ಪ್ಲಸ್ ಈ ₹5 ಪುಟ್ ಆಪ್ಷನ್ ತಗೊಂಡಿದ್ದೀನಲ್ಲ, ಅದು ಲಾಸ್ ಆಗ್ಬೋದು. ಆದ್ರೆ ಇದಕ್ಕೆ ಕೆಳಗೆ ಮಾರ್ಕೆಟ್ ಒಂದ್ ವೇಳೆ ಹೋಯ್ತು ಅಂದ್ರೆ ನನಗೇನಾಗತ್ತೆ, ಈ ಪುಟ್ ಆಪ್ಷನ್ ಬಂದು ನನಗೆ ಪ್ರಾಫಿಟ್ ಕೊಡಕ್ ಶುರು ಮಾಡ್ಬಿಡತ್ತೆ. ಇದ್ರ ಕೆಳಗೆ ನನಗೆ ಮೈ ಲಾಸ್ ವಿಲ್ ಸ್ಟಿಲ್ ಬಿ ಓನ್ಲಿ 35,000 ಅಷ್ಟೇ. ಆ 35,000 ಪ್ಲಸ್ ಈ ಪುಟ್ ಆಪ್ಷನ್ ಪ್ರೀಮಿಯಂ ಎಷ್ಟು ಅಷ್ಟು. ಅವಾಗ ಏನು ಅಂದ್ರೆ ಈ ಲಾಸ್ ನಾನು ಕಂಟೈನ್ ಮಾಡ್ಬಿಟ್ಟೆ, ಕರೆಕ್ಟಾ. ಇದಕ್ಕೆ ಮೇಲೆ ಫ್ಯೂಚರ್ಸ್ ಎಷ್ಟೇ ಕೆಳಗೆ ಹೋದ್ರು, 5% ಕೆಳಗೆ ಹೋದ್ರು ನನಗೆ ಮ್ಯಾಕ್ಸ್ ಲಾಸ್ ಅದಕ್ಕೆ ಮೇಲೆ ಬರಲ್ಲ. ಸೊ ಇವಾಗ ನೀವು ನೋಡಿದ್ರೆ ಮ್ಯಾಕ್ಸ್ ಲಾಸ್ ನಾನು 35,000 ದಾಟಲ್ಲ. ಯಾಕಂದ್ರೆ ನಾನು ಪ್ರೊಟೆಕ್ಟಿವ್ ಆಗಿ ಏನ್ ಮಾಡಿದೆ, ಪುಟ್ ಆಪ್ಷನ್ ತಗೊಂಡಿಟ್ಕೊಂಡ್ಬಿಟ್ಟೆ. ಒಂದ್ ವೇಳೆ ನಾನು ಎಕ್ಸ್ಪೆಕ್ಟ್ ಮಾಡಿತರ ಮಾರ್ಕೆಟ್ ಈ ಸಿನೇರಿಯೋನೇ ಅಲ್ಲ, ನಾ ಬೈ ಮಾಡಿದೆ, ಅಲ್ಲಿಂದಾನೇ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಿತರ 5% ಏರ್ತು ಅಂದ್ರೆ ಪ್ರಾಫಿಟ್ ತಗೊಂಡು ನಾನು ಆಚೆ ಬರ್ತಾನೆ ಇರ್ತೀನಿ. ಇದೇ ಆಪೋಸಿಟ್ ಅಲ್ಲಿ ಹೋಯ್ತು ಅಂದ್ರೆ ಪ್ರೊಟೆಕ್ಟಿವ್ ಪುಟ್ ತಗೊಂತ ಇದೀವಿ. ಈ 35,000 ನನಗೆ ಏನಾಯ್ತು, ನನಗೆ ಲಾಸ್. ಮಂತ್ ಎಂಡ್ ಬಂತು, ಫ್ಯೂಚರ್ಸ್ ಕಾಂಟ್ರಾಕ್ಟ್ ಏನಾಯ್ತು, ಕ್ಲೋಸ್ ಮಾಡೋ ಟೈಮ್ ಬಂತು, ಪುಟ್ ಆಪ್ಷನ್ ನ ಕ್ಲೋಸ್ ಮಾಡಿದ್ವಿ. ಫೈನಲ್ ಆಗಿ ಈ 35,000 ಈ ₹500 ಸೇರಿಸಿ ₹35,500 ಲಾಸ್ ತೋರಿಸ್ಬೇಕು. ಸರಿ ಸರ್, ಇದು ನಾನು ಇವಾಗ ಹೇಗೆ ರಿಕವರಿ ಮಾಡಬೇಕು ಅಂದ್ರೆ ಇಲ್ಲೇ ಇನ್ನೊಂದು ವಿಷಯ ಯೂಸ್ ಮಾಡ್ತೀವಿ ನಾವು. MTF ಅನ್ನೋ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ಇದು ನಾರ್ಮಲ್ ಆಗಿ ಬ್ರೋಕರ್ಸ್ ಕೊಡ್ತಾರೆ. ಇದ್ರಲ್ಲಿ ಏನು ಅಂದ್ರೆ ಇವಾಗ ನೀವು ರಿಲಯನ್ಸ್ ಇಂಡಸ್ಟ್ರಿ 500 ಕ್ವಾಂಟಿಟಿ ತಗೊಬೇಕಂದ್ರೆ ನಿಮಗೆ 6 to 7 lakhs ಬೇಕು, ಕರೆಕ್ಟಾ. ಇವಾಗ ನಾನೇನ್ ಹೇಳ್ತೀನಿ, ಈ 35,000 ಲಾಸ್ ಮಂತ್ ಎಂಡ್ ಲಾಸೇ ಆಯ್ತು ಅನ್ಕೊಳ್ಳಿ. ಇವಾಗ ನೀವು ಏನ್ ಮಾಡ್ತೀರಾ ಅಂದ್ರೆ ಈ 500 ಕ್ವಾಂಟಿಟಿ, ಅದೇ 500 ಕ್ವಾಂಟಿಟಿ ರಿಲಯನ್ಸ್ ಬಂದು ಶೇರ್ಸ್ ನ ಬಂದು ಕೊಂಡ್ಕೊಂತೀರಾ. ITC ಇಟ್ಕೊಂಡಿದ್ರಲ್ಲ, ITC ಮಾರ್ಬಿಟ್ಟು ನೀವೇನ್ ಮಾಡ್ಬೋದು, ಇವಾಗ ಹೇಗೋ ಟ್ರೇಡ್ ಕ್ಲೋಸ್ ಆಯ್ತು, ITC ಕೊಟ್ಬಿಟ್ಟು ಇವಾಗ ರಿಲಯನ್ಸ್ ಶೇರ್ ನ 500 ತಗೊಬೇಕು. ಆದ್ರೆ ನೀವು 500 ತಗೊಬೇಕಂದ್ರೆ ನಿಮ್ಗೆ ಹತ್ರ 6 to 7 lakhs ಬೇಕು. ನಮ್ಮ ಹತ್ರ ಇರೋದೇ ಬರೀ 5 ಲಕ್ಷ ಇಟ್ಟಿದ್ವಿ. 5 ಲಕ್ಷದಲ್ಲಿ ಆಲ್ರೆಡಿ 35,000 ಮೈನಸ್ ಅಂದ್ರೆ ನಮ್ಗೆ ಇವಾಗ ಕೈಯಲ್ಲಿ ಎಷ್ಟಿದೆ ಅಂದ್ರೆ ಅರೌಂಡ್ 4.65 ಇರುತ್ತೆ. ಇವಾಗ ನನ್ ಬ್ಯಾಲೆನ್ಸ್ 3 ಲಕ್ಷಕ್ಕೆ ಎಲ್ಲಿ ಹೋಗ್ತೀನಿ ಅಂದ್ರೆ ಇಲ್ಲೇ ನಾವು MTF ಯೂಸ್ ಮಾಡ್ತೀವಿ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತೀವಿ. ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದ್ರೆ ಏನು ಅಂದ್ರೆ ನೀವು ಬಂದು ಒಂದು ಅಮೌಂಟ್ ಹಾಕಿದ್ರೆ ಸಾಕು, ಬ್ಯಾಲೆನ್ಸ್ ಬಂದು ಬ್ರೋಕರ್ ಇಂಟ್ರೆಸ್ಟಿಗೆ ಹಾಕ್ತಾರೆ. ಇವಾಗ ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ರಿಲಯನ್ಸ್ ಬಂದು ಎಷ್ಟು ಕೊಡ್ತಾರೆ ಅಂದ್ರೆ 35% ನೀವು ಹಾಕಿದ್ರೆ ಸಾಕು. ಅವಾಗ 7 ಲಕ್ಷ ಅಂತ ಇಟ್ಕೊಳ್ಳಿ, 7 lakhs ಅಂದ್ರೆ 7 lakhs ಅಲ್ಲಿ ಬಂದು ನೀವು ಬಂದು ಒಂದು 35% ಮೀನ್ಸ್ ಒಂದು 2.5 lakhs ವರೆಗೂ ನೀವು ಹಾಕಬೇಕು ಫ್ರಮ್ ಅವರ್ ಸೈಡ್. ಬ್ಯಾಲೆನ್ಸ್ ಇರೋ 4.5 lakhs ಯಾರು ಹಾಕ್ತಾರೆ ಅಂತ ನೋಡಿದ್ರೆ ಬ್ರೋಕರ್ ಹಾಕ್ತಾರೆ. ಈ ಬ್ರೋಕರ್ ಹಾಕೋ 4.5 lakhsಗೆ ವರ್ಷಕ್ಕೆ ಅವರು 18% ವರೆಗೂ ಇಂಟ್ರೆಸ್ಟ್ ಕೇಳ್ತಾರೆ. ಇವಾಗ ಏನ್ ವಿಷಯ ಅಂದ್ರೆ ನಾವಿದು ಆಲ್ರೆಡಿ ಇದು ಲಾಂಗ್ ಟರ್ಮ್ ಅಲ್ಲಿ ಬೈ ಟ್ರೆಂಡ್ ಅಂತ ನೋಡಿದೀವಿ. ಮಾರ್ಕೆಟ್ ಬಂದು ಕೆಳಗಿಳಿಯುವಾಗ ನನಗೆ ಲಾಸಸ್ ಫಿಕ್ಸೇಷನ್ ಆಗಿದೆ. ನಾನು ಬಂದು ಯಾವ ಸಿನೇರಿಯೋ ಬರುತ್ತೆ ಅಂದ್ರೆ 5% ದಾಟಿ 10% ಕಮ್ಮಿ ಆಯ್ತು ಅನ್ಕೊಳ್ಳಿ, ಮತ್ತೆ ಇದು ರಿಕವರ್ ಆಗ್ಬೇಕಲ್ವಾ. ಮತ್ತೆ ನಾನು ಫ್ಯೂಚರ್ಸ್ ಅಲ್ಲಿ ಹೋಗಿ ಮಾಡ್ತಾ ಇದ್ರೆ ಏನಾಗುತ್ತೆ, ಮತ್ತೆ ನನಗೆ ಲಾಸಸ್ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಅದು ಬಿಟ್ರೆ ನನ್ನ ಕೈಲಿ ಪ್ರಾಫಿಟ್ ಮಾಡಕ್ಕಾಗಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಯೂಸ್ ಮಾಡಿ ಇನ್ನೊಂದು 2.5 lakhs ಇಟ್ಕೊಂಡು MTF ನ ಯೂಸ್ ಮಾಡಿ ಅದೇ ರಿಲಯನ್ಸ್ ಶೇರ್ ನ ನಾವು 500 ಕ್ವಾಂಟಿಟಿ ತಗೊಂಡ್ಮೇಲೆ ಇವಾಗ ಏನ್ ಮಾಡ್ಬೇಕು, 1 year ವರೆಗೂ ಬ್ರೋಕರ್ ನಿಮ್ನ ಹೋಲ್ಡಿಂಗ್ ಅಲ್ಲಿ ಇರ್ತಾರೆ MTF ಅಲ್ಲಿ. ಅವಾಗ ಮಾರ್ಕೆಟ್ ಮತ್ತೆ ನೀವು ಹಾಕಿದ ಪ್ರೈಸ್ ಗಿಂತ ಒಂದು 2% 3% ಏರೋವಾಗ ಕ್ಲೋಸ್ ಮಾಡಿ ಆಚೆ ಬಂದ್ಬಿಡ್ಬೇಕು. ಇವಾಗ ಏನಾಗತ್ತೆ ಅಂದ್ರೆ ಓವರ್ ಆಲ್ ಆಗಿ ನೋಡಿದ್ರೆ ಇವಾಗ ನೀವು 35,000 ಲಾಸ್ ಮಾಡ್ಕೊಂಡಿರೋದು ಒಂದು 2 ತಿಂಗಳಾಗ್ಲಿ ಪರವಾಗಿಲ್ಲ, ಏನು ತಪ್ಪಿಲ್ವಲ್ಲ. 35,000 ಪ್ಲಸ್ ಬ್ರೋಕರ್ಗೆ ಒಂದು 1.5 ಅಂದ್ರೆ ಒಂದು 3% ಇಂಟ್ರೆಸ್ಟ್ ತರ ಕೊಟ್ಟಿರ್ತೀರಾ. ನೀವು ತಗೊಂಡಿರೋ 4.5 ಲಕ್ಷಕ್ಕೆ ನೀವು ಆಲ್ಮೋಸ್ಟ್ 3% ಇಂಟ್ರೆಸ್ಟ್ ಕೊಡ್ಬೋದಲ್ಲ, ಏನು ತಪ್ಪಿಲ್ವಲ್ಲ. ನನಗ್ ಬಂದು ಮಾರ್ಕೆಟ್ 3% ಜಾಸ್ತಿ ಏರ್ಬೇಕಷ್ಟೇ ನಾನು ಹಾಕಿದ ಪ್ರೈಸ್ಗಿಂತ. ಇವಾಗ 1310 ಅಂತ ಇಟ್ಕೊಳ್ಳಿ, 1340 ರಿಲಯನ್ಸ್ ಇವಾಗ 1200 ಇಂದ ಯಾವಾಗ ಮಾರ್ಕೆಟ್ 1340 ಹೋಗೋದು ಅವತ್ತು ನಾನು ಕ್ಲೋಸ್ ಮಾಡಿ ಆಚೆ ಬಂದ್ಬಿಟ್ಟೆ ಅಂದ್ರೆ ನನ್ನ -35 ಏನಾಗತ್ತೆ ನಿಲ್ಲಾಗಿ ನೆಟ್ 0 ಆಗಿ ಪ್ಲಸ್ ಸ್ವಲ್ಪ ಎಕ್ಸ್ಟ್ರಾ ಬರೋದು ಇಂಟ್ರೆಸ್ಟ್ ಕಟ್ಬಿಟ್ಟು ನನಗೆ ಲಾಸಸ್ ಫುಲ್ ಆಗಿ ರಿಕವರ್ ಆಗ್ಬಿಡತ್ತೆ. ಅವಾಗ ನನ್ನ ಓವರ್ ಆಲ್ ನೆಟ್ ಏನು ಅಂದ್ರೆ 2 ತಿಂಗಳು ಟೈಮ್ ಲಾಸ್, ಆದ್ರೆ ನನ್ನ ಫಂಡ್ ಲಾಸ್ ಆಗಲ್ಲ. ಅರ್ಥ ಆಯ್ತಾ? ವಿ ಆರ್ ರೆಡಿ ಟು ಲೂಸ್ ಟೈಮ್ ರಾದರ್ ದ್ಯಾನ್ ಮನಿ. ಇವಾಗ ಇದು ನಾನು ಯಾಕೆ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಹೊಸದಾಗಿ ನೀವು ಟ್ರೇಡಿಂಗ್ ಬರ್ತಿದ್ದೀರಾ ಅಂದ್ರೆ ನೀವು ದಯವಿಟ್ಟು ನಿಮ್ಮ ಹಾರ್ಡ್ ಅರ್ನ್ ಮನಿನ ದುಡ್ಡನ್ನ ನೀವು ದಯವಿಟ್ಟು ಲಾಸ್ ಮಾಡ್ಕೊಬೇಡಿ. ನೀವು ಇವಾಗ ನಾನು ಹೇಳ್ತಾ ಇರೋದು ಬಂದು ಕೆಲವು ಹೊಸ ಟ್ರೇಡರ್ಸ್ಗೆ ಯಾರಾದ್ರೂ 2 ತಿಂಗಳು ಸುಮ್ಮನೆ ಕೂತ್ಕೊಂತಾರ ಅಂತ ಯೋಚನೆ ಮಾಡ್ಬೋದು. ಏನಿಲ್ಲ, ನಿಮಗೆ ಮುಂಚೆ ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ ಬ್ರೋಕರ್ ಹೌಸಲ್ಲೋ ಇಲ್ಲ ನಿಮ್ಮ ಫ್ರೆಂಡ್ಸೋ ಫ್ಯಾಮಿಲಿನೋ ಯಾರಾದೊಬ್ರು ಟ್ರೇಡಿಂಗ್ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ನೋಡಿ.
ಒಂದು ವೇಳೆ ನೀವು ಲಾಸ್ ಮಾಡ್ಕೊಂಡಿದ್ದ ಫಂಡ್ಸ್ ಎಲ್ಲ ಒಂದು ವರ್ಷ ಆದ್ಮೇಲೆ ರಿಕವರ್ ಮಾಡಿಕೊಟ್ರೆ ಎಷ್ಟು ಸಂತೋಷ ಆಗುತ್ತೆ, ಅವ್ರಿಗೆ ಗೊತ್ತು ಅದ್ರ ವ್ಯಾಲ್ಯೂ. ನಾನು ಮಾತ್ರ ಲಾಸ್ ಮಾಡಿದ್ದು, ಇಷ್ಟು ವರ್ಷ ಲಾಸ್ ಮಾಡಿದ್ದೀನಿ, ಅದಷ್ಟು ನನ್ನ ಹತ್ರ ಇತ್ತು ಅಂದ್ರೆ ಇವತ್ತು ನಾನು ಎಷ್ಟು ಪ್ರಾಫಿಟ್ ಮಾಡ್ತಿದ್ದೆ ಗೊತ್ತಾ ಅನ್ನೋ ಒಂದು ಮಾತು ಬರುತ್ತಲ್ಲ. ಆ ಮಾತು ಬರಬಾರ್ದು ಅಂತಾನೆ ನಾನು ಹೇಳೋ 2 ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ಸಾಕು, ಲಾಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಟೈಮ್ ವೇಸ್ಟ್ ಆಗ್ಬೋದು, 1 ತಿಂಗಳು 2 ತಿಂಗಳು 3 ತಿಂಗಳು, ಯಾಕೆ ಒಂದು 6 ತಿಂಗಳು ಬೇಕಂದ್ರೆ ಟೈಮ್ ವೇಸ್ಟ್ ಮಾಡಿ, ಅದು ತಪ್ಪಿಲ್ಲ. ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಸುಮ್ಮನೆ ಹೋಗಕ್ಕೆ ಬಿಡಬೇಡಿ. ನಾನು ಹೇಳೋ ಸ್ಟ್ರಾಟಜಿನ ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಂಡ್ಬಂದ್ರೆ ಯು ಆರ್ ನೆವರ್ ಗೋಯಿಂಗ್ ಟು ಲೂಸ್ ಮನಿ, ಯು ವಿಲ್ ಆಲ್ವೇಸ್ ಬಿ ಸೇಫ್ ಇನ್ ದ ಮಾರ್ಕೆಟ್. ನೀವು ಫ್ಯೂಚರ್ಸ್ ಮಾಡ್ತೀರಾ ಅಂದ್ರೆ ನಿಮಗೆ ಆಪ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಪ್ಲಸ್ ಫ್ಯೂಚರ್ಸ್ ಹೇಗೆ ಮ್ಯಾನೇಜ್ ಮಾಡಬೇಕು, ಆಪ್ಷನ್ಸ್, ಪ್ರೊಟೆಕ್ಟಿವ್ ಕಾಲ್ಸ್, ಪ್ರೊಟೆಕ್ಟಿವ್ ಪುಟ್ಸ್, ಇದೆಲ್ಲ ಒಂದು ಬೇಸಿಕ್ ಸ್ಟ್ರಾಟಜಿ ಅಷ್ಟೇ. ಈ ತರನೇ ತುಂಬಾ ಸ್ಟ್ರಾಟಜೀಸ್ ಇದೆ. ಇವಾಗ ನಮ್ಮ ಕೋರ್ಸಲ್ಲೇ ನೋಡಿದ್ರೆ ಆಪ್ಷನ್ ಸ್ಟ್ರಾಟಜೀಸ್ ಬಂದು ಸಿಕ್ಕಾಪಟ್ಟೆ ಕೋರ್ಸಸ್ ಇದೆ. ಎಲ್ಲ ಕಂಬೈನ್ ಮಾಡಿ ಸ್ಟ್ರಾಟಜೀಸು ನಾವು ಹೇಳ್ಕೊಡ್ತೀವಿ. ಇನ್ ಕೇಸ್ ಅದೆಲ್ಲ ನೀವು ಕಲ್ತ್ಕೊಬೇಕು ಅಂದ್ರೇನು ನೀವು ನಮಗೆ ಕಾಲ್ ಮಾಡಿ, ನಾವು ಖಂಡಿತ ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಇದು ಬಂದು ನೀವು ಆಪ್ಷನ್ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ಪ್ಲಸ್ MTF ಏನಂದ್ರೆ ಹೇಗೆ ನನ್ನ ದುಡ್ಡನ್ನ ನನ್ನ ಫೇವರ್ ಆಗಿ ಯೂಸ್ ಮಾಡ್ಕೊಬಹುದು, ಅದೇ ತರ ನನಗೆ ಲಾಸ್ ಬರಬಾರ್ದು. ಸೊ ಇವಾಗ ಅದೇ ತರ ಒಂದು 10 to 5 ಸಿನಾರಿಯೋ ತಗೊಂಡೋಗೋಣ. ಒಂದು 10 ಟ್ರೇಡ್ ತಗೊಂಡ್ರಿ ಅನ್ಕೊಳ್ಳೋಣ. ಹೊಸ ಟ್ರೇಡರು, ಟ್ರೇಡ್ ಅಂದ್ರೆ ಏನಂತ ಗೊತ್ತಿಲ್ಲ, ಟೆಕ್ನಿಕಲ್ ಏನು ಗೊತ್ತಿಲ್ಲ, ನೀವು ಬಂದು 3 ರಿಂದ 4 ಟ್ರೇಡ್ ಮಾತ್ರ ಏನ್ ಮಾಡ್ತೀರಾ, ಪ್ರಾಫಿಟ್ ಮಾಡಿರ್ತೀರಾ. 6 ಟ್ರೇಡ್ ಲಾಸ್ ಮಾಡ್ಕೊಂಡಿದ್ರು, 6 ಟ್ರೇಡ್ಗೆ 1 ವರ್ಷ ವೇಸ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಆದ್ರೆ ಈ 3 ರಿಂದ 4 ಟ್ರೇಡ್ ನೀವು ಪ್ರಾಫಿಟ್ ಮಾಡಿರ್ತೀರಾ, ಹಾಕಿದ ತಕ್ಷಣ ಜಾಸ್ತಿ ಆಗಿರುತ್ತೆ, 5% 10% ಪ್ರಾಫಿಟ್ ಮಾಡಿ ಕ್ಲೋಸ್ ಮಾಡಿರ್ತೀರಾ, ಇದು ಪ್ರಾಫಿಟ್ ಅಲ್ಲೇ ಇರುತ್ತೆ. ಆದ್ರೆ ಈ 6 ಟ್ರೇಡ್ ಬಂದು ಲಾಸ್ ಅಲ್ಲಿ ಇರೋದ್ರಿ 6 ತಿಂಗಳು 1 ವರ್ಷ ಆದ್ರೇನು ಖಂಡಿತ ನಿಮ್ಮ ಅಕೌಂಟ್ ರಿಕವರ್ ಆಗ್ಬಿಡತ್ತೆ, ಲಾಸಸ್ ಇರೋದಿಲ್ಲ. ಆದ್ರೆ ಇವಾಗ ಒಬ್ರು ಕೇಳ್ಬೋದು, ಸರ್ ಅದಕ್ಕೆ ನಾನು ಸ್ಟಾಕ್ಸೇ ತಗೊಂಡು ಸುಮ್ಮನೆ ಇಟ್ಕೊಂಡಿರ್ಬೋದಲ್ಲ ಅಂದ್ರೆ, ಆದ್ರೆ 7 ಲಕ್ಷ ದುಡ್ಡು ಬೇಕಲ್ಲ. ಕಾಸು ಇಲ್ದಿರೋರ್ಗೆ ಹೇಳ್ತಾ ಇರೋದು ನಾನು, 2 ಲಕ್ಷ 3 ಲಕ್ಷನೇ ನನ್ನ ಹತ್ರ ಮ್ಯಾಕ್ಸ್ ಇರೋದು, ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗದೆ 3 ಲಕ್ಷ. 7 ಲಕ್ಷ ವರ್ತ್ ಆಫ್ ಸ್ಟಾಕ್ಸ್ ತಗೊಂಡು ಇಟ್ಕೊಳ್ಳೋಕೆ ನನ್ನ ಹತ್ರ ದುಡ್ಡಿಲ್ಲ. ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಒಂದು 2 to 3 ಲ್ಯಾಕ್ಸ್ ಇಟ್ಟಿದ್ದೀರಾ ಅಂದ್ರೆ ಧಾರಾಳವಾಗಿ ನಾನು ಹೇಳಿದ ಈ ಸ್ಟ್ರಾಟಜಿನ ನೀವು ಯೂಸ್ ಮಾಡಿದ್ರೆ ಟೈಮ್ ಸ್ವಲ್ಪ ವೇಸ್ಟ್ ಆಗ್ಬೋದು. ಹೇಗೆ ಅಂದ್ರೆ ಇದು ನಿಮ್ಗೆ ಆಪೋಸಿಟ್ ಆಗಿ ಹೋಯ್ತು ಅಂದ್ರೆ, ಆದ್ರೆ ಇದು ನಿಮ್ಗೆ ಕರೆಕ್ಟ್ ಆಗಿ ನಿಮ್ ಫೇವರ್ಗೆ ಹೋದ್ರೆ ಟೈಮು ವೇಸ್ಟ್ ಆಗಲ್ಲ, ಪ್ರಾಫಿಟು ಈಸಿಯಾಗಿ ಮಾಡ್ಬೋದು. ಈ ಸ್ಟ್ರಾಟಜಿನ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಇದ್ರಲ್ಲಿ ಏನಾದ್ರೂ ನೀವೇನಾದ್ರೂ ಕಂಡಿಡಿದ್ರಿ ಅಂದ್ರೆ, ಇಲ್ಲ ಸರ್ ಈ ತರ ಮಾಡಿದ್ರೆ ಈ ತರ ಆಗತ್ತೆ, ಲಾಸ್ ಆಗತ್ತೆ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ನಾನು ಡೆಫಿನೆಟ್ ಆಗಿ ಅದಕ್ಕೆ ಒಂದು ಆನ್ಸರ್ನ ಅದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಡೆಫಿನೆಟ್ ಆಗಿ ಹಾಕ್ತೀನಿ ನಾನು. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಸ್ಟ್ರಾಟಜಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡೋದ್ರಿಂದ ಯಾವ ತರ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗತ್ತೆ. ಇವಾಗ ನೀವು ಈ ತರ ಯೋಚನೆ ಮಾಡಿ, ರೆಗ್ಯುಲರ್ ಆಗಿ ಮಾಡ್ತಾ ಇರೋರಿಗೆ ಎಮೋಷನ್ ಪ್ಲೇಯಿಂಗೇ ಇರಲ್ಲ. ಮಾರ್ಕೆಟ್ ಜಾಸ್ತಿ ಆಯ್ತಾ ಪ್ರಾಫಿಟ್, ಕಮ್ಮಿ ಆಯ್ತಾ ಸ್ವಲ್ಪ ಟೈಮ್ ವೇಸ್ಟ್, ಇಷ್ಟೇ ಅಲ್ವಾ. ನಾವ್ ಈ ರಿವೆಂಜ್ ಟ್ರೇಡಿಂಗ್ ಮಾಡೋದು, ಒಳಗೆ ಹೋಗಿ ಮತ್ತೆ ಟ್ರೇಡ್ ಮಾಡೋದು, ಲಾಸ್ ರಿಕವರ್ ಮಾಡೋಕ್ಕೆ ಹೊಸ ಸ್ಟ್ರಾಟಜಿ ಏನು ಬೇಕಾಗಿಲ್ಲ. ಹೇಳ್ಕೊಟ್ಟಿದ್ ಮಾತ್ರ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದ್ರೆ ಸಾಕು. ಏನಂದ್ರೆ ಒಂದು ಟ್ರೇಡಿಂಗ್ ಅಲ್ಲಿ ಬಂದ್ರೆ ಪ್ರಾಫಿಟ್ ಬರುತ್ತೆ, ಇಲ್ಲ ಲಾಸ್ ಆಗತ್ತಾ, ನೀವು ದುಡ್ಡನ್ನ ಲಾಸ್ ಮಾಡಲ್ಲ, ಟೈಮ್ ಮಾತ್ರ ಲಾಸ್ ಆಗುತ್ತೆ. ಒಂದು 2 ತಿಂಗಳು 3 ತಿಂಗಳು ಪೀಸ್ ಆಫ್ ಮೈಂಡ್ ವೆಯ್ಟ್ ಮಾಡಿ ಮತ್ತೆ ದುಡ್ಡು ಬರುವಾಗ ತಗೊಂಡು ಆಚೆ ಬರ್ತೀನಿ, ಮತ್ತೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಕ್ಯಾಪಿಟಲ್ನ ಸೆಕ್ಯೂರ್ ಮಾಡೋದೇ ಮುಖ್ಯವಾಗಿ ಒಂದು ಟ್ರೇಡರ್ ಸ್ಟ್ರಾಟಜಿ ಆಗಿರಬೇಕು. ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೇನೆ ಯು ಆರ್ ಏನ್ ಹೇಳೋದು, ಒಂದು ರಿಟೇಲ್ ಟ್ರೇಡರ್ ಇಂದ ಪ್ರೊಫೆಷನಲ್ ಟ್ರೇಡರ್ಗೆ ಒಂದು ಸ್ವಲ್ಪ ಮುಂದೆ ಬಂದಿದ್ದೀರಾ ಅಂತ ನೀವು ಅರ್ಥ ಮಾಡ್ಕೊಬಹುದು. ಸೊ ಇವಾಗ ನಿಮಗೆ ಲಾಸ್ ಇಲ್ದಿರೋ ಸ್ಟ್ರಾಟಜಿನ ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ, ಕರೆಕ್ಟಾಗಿ ಫಾಲೋ ಮಾಡಿ. 1 year ಫಾಲೋ ಮಾಡಿ ಮತ್ತೆ ನನ್ನ ಹತ್ರ ಬನ್ನಿ. ವರ್ಕ್ ಆಗ್ಲಿಲ್ಲ ಅಂದ್ರೆ ನಂಗೆ ಹೇಳಿ. ವರ್ಕ್ ಆಗತ್ತೆ. ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ನಾನು ಹೇಳ್ಕೊಟ್ಟಿರೋ ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಪ್ರಾಫಿಟಬಲ್. ಲಾಂಗ್ ಟರ್ಮ್ ಅಲ್ಲಿ ಯು ವಿಲ್ ಬಿ ಇನ್ ಪ್ರಾಫಿಟ್ಸ್ ಅಲೋನ್. ನಿಮ್ ದುಡ್ಡು ನಷ್ಟ ಆಗಲ್ಲ. ಸೊ ಇದು ನಿಮ್ಗೆ ಖಂಡಿತ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ತರ ನೀವು ಕಲ್ತ್ಕೊಂಡು ಮಾಡಬೇಕು ಅನ್ಕೊಂಡ್ರೇನು ಇದೆಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಯೂಸ್ ಮಾಡಬೇಕು, ಅದರಲ್ಲಿ ಮುಖ್ಯವಾಗಿ ಗೊತ್ತಾಗಬೇಕಾಗಿದ್ದು ಟೆಕ್ನಿಕಲ್ ಗೊತ್ತಾಯ್ತು ಅಂದ್ರೆ ಈ 6 to 1 years ನಿಮ್ ಸೈಡ್ ತಿರುಗ್ಬಿಡುತ್ತೆ. ಅರ್ಥ ಆಯ್ತಾ? ಈ ಟೆಕ್ನಿಕಲ್ ಆಗಿ ನಿಮಗೆ ಗೊತ್ತಾಗಿತ್ತು ಅಂದ್ರೆ ಆ 6-7 ಟ್ರೇಡ್ ಪ್ರಾಫಿಟ್ ಆಯ್ತು ಅಂದ್ರೆ ಈ 3 ಟ್ರೇಡ್ ಮಾತ್ರ ನಿಮ್ಗೆ ಟೈಮ್ ಆಗುತ್ತೆ. ಅದ್ ಬಿಟ್ರೆ 7 ಟ್ರೇಡ್ ಅಲ್ಲಿ ನೀವು ಪ್ರಾಫಿಟ್ ಮಾಡ್ಕೊಂಡು ಕೂತಿರ್ತೀರಾ. ಸೊ ಅದಕ್ಕೋಸ್ಕರನೇ ಟ್ರೇಡ್ ಅಚೀವರ್ಸ್ ಇದನ್ನೆಲ್ಲ ಕಂಬೈನ್ ಮಾಡಿ ಪ್ರಾಪರ್ ಆಗಿ ಹೇಗೆ ಮಾರ್ಕೆಟ್ ಅನಲೈಸ್ ಮಾಡಬೇಕು ಅಂತ ನಾವು ಹೇಳ್ಕೊಡ್ತಾ ಇದೀವಿ. ಇನ್ ಕೇಸ್ ನೀವು ನಮ್ಮ ಕ್ಲಾಸಸ್ ಜಾಯಿನ್ ಮಾಡಬೇಕು ಅನ್ಕೊಂಡ್ರೇನು ನೀವು ನಮ್ಮ ನಂಬರ್ ಕಾಲ್ ಮಾಡಿ ಹೇಳಿದ್ರೆ ದೇ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಸೊ ನಮಗೆ ಕ್ಲಾಸಸ್ ನೋಡಿದ್ರೆ ಫ್ರೈಡೇ ಬಂದು ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ ಇರುತ್ತೆ. ಇನ್ ಕೇಸ್ ನೀವು ಬ್ರಾಂಚ್ ಬರಕಾಗಿಲ್ಲ ಅಂದ್ರೂ ವಿ ಡೂ ಹ್ಯಾವ್ ಆನ್ಲೈನ್ ಕ್ಲಾಸಸ್ ಆಸ್ ವೆಲ್. ಅದಕ್ಕೆ ನೀವು ನಮ್ಮ ನಂಬರ್ ಕಾಲ್ ಮಾಡಿದ್ರೆ ದೇ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಅಂಡ್ ನಾನು ಯಾವಾಗಲೂ ಇದು ಕೇಳಲ್ಲ, ಆದ್ರೆ ಈ ವಿಡಿಯೋಗೆ ಮಾತ್ರ ಕೇಳ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದ್ರೂ ಲಾಸ್ ಮಾಡ್ಕೊಂಡಿದ್ರೆ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ. ಅಟ್ಲೀಸ್ಟ್ ಅವರು ಸ್ವಲ್ಪ ಲಾಸ್ ಮಾಡದೇ ಇರಲಿ. ಇಲ್ಲ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಒಂದು ಸೇಫ್ ಆಗಿ ಹ್ಯಾಂಡಲ್ ಮಾಡಕ್ಕೆ ಈ ಸ್ಟ್ರಾಟಜಿ ಯೂಸ್ ಮಾಡಿ ಅವ್ರು ರಿಕವರ್ ಆಗಿ ಬರ್ಲಿ. ಅದು ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ದಯವಿಟ್ಟು ಲಾಸ್ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ಯೂಸ್ ಮಾಡಿ, ಸ್ಟ್ರಾಟಜಿ ಯೂಸ್ ಮಾಡಿ ನೋಡಿ. 1 year ಅಲ್ಲಿ ಡೆಫಿನೆಟ್ಲಿ ವಿಲ್ ಬಿ ಪ್ರಾಫಿಟಬಲ್. ನಮ್ಮ ಟ್ರೇಡ್ ಅಚೀವರ್ಸ್ ಇಸ್ ದಿವಸ ಸಬ್ಸ್ಕ್ರೈಬ್ ಮಾಡೋರಿಗೆ ಇದು ನನ್ನ ಗಿಫ್ಟ್ ಅನ್ಕೊಳ್ಳಿ. ಇದು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ
we can become a successful trader in the market. I hope this video was useful. Thank you very much for joining. Take care.